ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षण इति त्वयगागमान्तम् आचार्यभक्तिपरिपूतमर्गशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणात्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्तं हस्तामलगताङ्गतम् यस्य सारस्वतस्रोतो कुलामोदवासितं श्रुतीनां विश्रमायालं शठारिन्दमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रसे स्वयं वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिवृडो यद्गीता नामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातप्रमश्रमापरां धियं जनेतु समे देवः श्रीमान् धनञ्जय सारथिः अन्तःसारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। 8ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ನೋಡಿದ್ವಿ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನ ಚಿಂತೆಯನ್ನೇ ಅಂತ ಹೇಳಿಬಿಟ್ಟು ಇಲ್ಲಿ 3 ವಿಧವಾದ ಭಕ್ತರುಗಳಿಗೆ ಬೇಕಾದಂತಹ ಉಪಾದೇಯ ಜ್ಞೇಯ ಉಪಾದೇಯ ವಿಷಯಗಳು ಅಂತ ಹೇಳಿ ಯಾಮನರು ಹೇಳಿದರು. ಐಶ್ವರ್ಯಾಕ್ಷರ್ಯಾಥಾತ್ಮ್ಯ ಭಗವತ್ ಶರಣಾರ್ಥಿನ ವೇದ್ಯೋಪಾದೇಯ ಭಾವಾನಾಂ ಅಷ್ಟಮೇ ಭೇದ ಉಚ್ಯತೆ ಅಂತ ಹೇಳಿಬಿಟ್ಟು ಇವರಿಗೆ ಭೇದವಿದೆ. ವೇದ್ಯ ಉಪಾದೇಯ ಭಾಗಗಳ ವಿಷಯಗಳಲ್ಲಿ ಯಾವ ವಿಷಯವನ್ನು ಅವರು ತಿಳಿದುಕೊಳ್ಬೇಕು, ಯಾವ ವಿಷಯವನ್ನು ಸ್ವೀಕಾರ ಮಾಡಬೇಕು, ಅವರಿಗೆ ಅಂತಿಮ ಸ್ಮರಣೆ ಹೇಗಿರಬೇಕು, ಈ ವಿಷಯವೆಲ್ಲ ಅವರಿಗೆ ಉಪಾದೇಯ ತ್ಯಾಜ್ಯ ಹಾಗೆಯೇ ಯಾವುದು ಬಿಡಬೇಕು, ಇದೆಲ್ಲವೂ ಕೂಡ 3 ಭಕ್ತಿಯೋಗಿಗಳಿಗೂ ಕೂಡ 3 ವಿಧವಾದ ಭಕ್ತಿಯೋಗಗಳಲ್ಲಿ ವ್ಯತ್ಯಾಸವಿದೆ. ಆದ್ದರಿಂದ ಅದು ಶ್ಲೋಕಗಳಲ್ಲಿ ಆ ರೀತಿ ನಾವು ನೋಡಿ ತಿಳಿದುಕೊಳ್ಬಹುದು ಅನ್ನೋದು ಭಾಷ್ಯಕಾರರಲ್ಲಿ ತಿಳಿಸ್ತಾರೆ. ಯಾಮನರು ತೋರಿಸಿದಂತಹ ಮಾರ್ಗದಲ್ಲಿಯೇ ಅದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ತಾರೆ. ಶ್ಲೋಕಗಳನ್ನು ನೋಡಿದ್ರೆ ಸುಲಭವಾಗಿ ಹಾಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ಒಂದೇ ವಿಧವಾದ ಉಪಾಸನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಯಾಮನರು ಇಲ್ಲಿ 3 ವಿಧವಾದ ಉಪಾಸನೆ ಪ್ರಾಪ್ಯವು ಬೇರೆಯಾಗಿರೋದ್ರಿಂದ ಉಪಾಸನೆಯು ಅದಕ್ಕೆ ಅನುಗುಣವಾಗಿರಬೇಕು ಅಂತ ಹೇಳಿ ಅಂತಿಮ ಸ್ಮರಣೆಯು ಅದಕ್ಕೆ ಅನುಗುಣವಾಗಿರಬೇಕು. 2 ವಿಧವಾದ ಅಂತಿಮ ಸ್ಮರಣೆ ಹೇಳಿದೆ ಇಲ್ಲಿ. ಅಂತಿಮ ಸ್ಮರಣೆ ಹೇಳಿರುವಾಗ ಐಶ್ವರ್ಯಾರ್ಥಿಗೆ ಹಾಗೆಯೇ ಈ ಕೈವಲ್ಯ ಅಂದರೆ ಇಲ್ಲಿ ಜಿಜ್ಞಾಸು ಅಂತ ಹೇಳಿರೋವನು, ಎಲ್ಲರೂ ಪರಮಾತ್ಮನ ಸಂಬಂಧದೊಡನೆ ಶೇಷತ್ವ ಜ್ಞಾನದಿಂದನೇ ಇಲ್ಲಿ ಮಾಡುವಂಥವರು ಭಕ್ತಿಯೋಗವನ್ನು. ಅವರಿಗೂ ಬೇರೆ ರೀತಿಯಲ್ಲಿ ಅಂತಿಮ ಸ್ಮರಣೆ ಹೇಳಿದೆ. 2 ರೀತಿಯಾದ ಅಂತಿಮ ಸ್ಮರಣೆ ಹೇಳಿರುವಾಗ ಒಬ್ಬನೇ ಅಧಿಕಾರಿಗೆ 2 ವಿಧವಾದ ಅಂತಿಮ ಸ್ಮರಣೆ ಸಾಧ್ಯವಿಲ್ಲ.
ಆದ್ದರಿಂದ ಒಬ್ಬನಿಗೆ ಪ್ರಾಣವನ್ನು ಭ್ರೂ ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ, ಇನ್ನೊಬ್ಬನಿಗೆ ಪ್ರಾಣವನ್ನು ಮೂರ್ಧನಲ್ಲಿ ಮಾಡಬೇಕು, ಶಿರಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದೆ. ಪ್ರಾಣ ಬಿಡುವವನು ಒಬ್ಬನೇ ಆದ್ದರಿಂದ ಎರಡು ಸ್ಥಾನದಲ್ಲಿ ಏಕಕಾಲದಲ್ಲಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಎರಡು ವಿಧವಾದ ಅಧಿಕಾರಿಗಳು. ಹೀಗೆ ಈ ಶ್ಲೋಕಗಳಲ್ಲಿ ಅರ್ಥವನ್ನು ಮಾಡುವಾಗ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಶಬ್ದಗಳು ಒಂದೇ ರೀತಿ ಬರುತ್ತೆ ಶ್ಲೋಕಗಳಲ್ಲಿ, ಅದರಲ್ಲಿ ವ್ಯತ್ಯಾಸವನ್ನು ಭಾಷ್ಯಕಾರರು ತೋರಿಸ್ತಾರೆ ಸೂಕ್ಷ್ಮವಾಗಿ. ಅದನ್ನು ಸ್ವಾಮಿ ದೇಶಿಕನ್ ಸ್ವಲ್ಪ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ಇಲ್ಲಿ ಪರಮಂ ಪುರುಷಂ ದಿವ್ಯಂ ಯಾತಿ ಅಂತ ಬಂತು, ಅಭ್ಯಾಸ ಯೋಗಯುಕ್ತೇನ ಚೇತಸ ನಾನ್ಯಗಾಮಿನ ಅಂತ ಹೇಳಿ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತೆಯನ್ನೇ ಅಂತ ಹೇಳಿದಾಗ, ಇಲ್ಲಿ ಹೇಳಿರೋದು ಮೊದಲು ಹೇಳ್ತಾ ಇರುವಂತಹದ್ದು ಐಶ್ವರ್ಯಾರ್ಥಿಗೆ ಅದರ ವಿಷಯವು ಅಂತ ಹೇಳಿ ಇಲ್ಲಿ ಮೊದಲು ಹೇಳ್ತಾರೆ. ಸಾಮಾನ್ಯೇನ ಸ್ವಪ್ರಾಪ್ಯ ಅವಾಪ್ತಿ ಅಂತಿಮ ಪ್ರತ್ಯಯಾಧೀನ ಇತಿ ಯುಕ್ತ. ಒಂದು ಅಂತಿಮ ಪ್ರತ್ಯಯ ಅನ್ನೋದು ಬಹಳ ಪ್ರಧಾನ ಭಕ್ತಿಯೋಗಿಗೆ. ಪ್ರಪನ್ನನಿಗೂ ಅಂತಿಮ ಪ್ರತ್ಯಯ ಇರುತ್ತೆ, ಪರಮಾತ್ಮನೇ ಕೊಡ್ತಾನೆ ಅದನ್ನು. ದಿನ ಅಂತಿಮ ಪ್ರತ್ಯಯ ಅನ್ನೋದು ಮುಖ್ಯವೇ, ಆದರೆ ಪ್ರಪನ್ನನು ಪ್ರಯತ್ನ ಪಟ್ಟು ಮಾಡಬೇಕಾಗಿಲ್ಲ. ಪರಮಾತ್ಮನೇ ಅಹಂ ಸ್ಮರಾಮಿ ಮದ್ಭಕ್ತಂ ಅಂತ ಹೇಳಿರೋ ಪ್ರಮಾಣವನ್ನು ಇಟ್ಟುಕೊಂಡು ಭಾಷ್ಯಕಾರರು ಸ್ಥಾಪನೆ ಮಾಡ್ತಾರೆ. ಆದರೆ ಭಕ್ತಿಯೋಗಿಗೆ ತಾನೇ ಪ್ರಯತ್ನ ಮಾಡಿ ಅಂತಿಮ ಪ್ರತ್ಯಯವನ್ನು ಬರೆಸ್ಕೊಳ್ಬೇಕು. ಹಾಗೆ ಬರೆಸ್ಕೊಳ್ಬೇಕಾದ್ರೆ ಅವನು ಎಲ್ಲ ಕಾಲದಲ್ಲಿಯೂ ಸದಾ ತದ್ಭಾವ ಭಾವಿತಃ ಅಂತ ಹೇಳಿದ ಹಾಗೆ ಎಲ್ಲ ಕಾಲದಲ್ಲಿಯೂ ಆ ರೀತಿ ಚಿಂತನೆ ಮಾಡಬೇಕು. ಆದ್ದರಿಂದ ಅವನ ಒಂದು ಪ್ರಾಪ್ಯವಾದದ್ದು ಯಾವುದಿದೆಯೋ ಆ ಅಧಿಕಾರಿಗೆ ಅದನ್ನು ಪಡೆದುಕೊಳ್ಳಲು ಅಂತಿಮ ಪ್ರತ್ಯಯ ಅನ್ನೋದು ಬಹಳ ಪ್ರಧಾನವಾದದ್ದು ಅಂತ ಹೇಳಿ ಅದನ್ನು 3 ಜನಗೂ ಕೂಡ ಅದಕ್ಕೆ ಅನುಗುಣವಾಗಿ ತದರ್ಥಂ ಅದಕ್ಕೆ ಅನುಗುಣವಾಗಿ ಅದಕ್ಕೋಸ್ಕರ ತ್ರಯಾಣಾಪಿ ಉಪಾಸನ ಪ್ರಕಾರ ಭೇದಂ ವಕ್ತು ಉಪಕ್ರಮತೆ. 3 ಜನಕ್ಕೂ ಉಪಾಸನ ಪ್ರಕಾರದಲ್ಲಿಯೂ ಭೇದವಿದೆ. ಪ್ರಾಪ್ಯ ಭೇದ ಇರೋದ್ರಿಂದ ಉಪಾಸನ ಪ್ರಕಾರದಲ್ಲಿಯೂ ಭೇದವಿದೆ. ಮೊದಲು ಐಶ್ವರ್ಯಾರ್ಥಿಗಳ ಉಪಾಸನ ಪ್ರಕಾರವು ಅಂತಿಮ ಪ್ರತ್ಯಯವು ಹೇಗಿರಬೇಕು ಇದು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ, ಆದ್ದರಿಂದ ಇವನು ಆದಿಭರತನ ಒಂದು ಉದಾಹರಣೆ ಹೋದ ಸತಿ ಅದನ್ನು ನೋಡಿದ್ವಿ. ಐಶ್ವರ್ಯ ವಿಶಿಷ್ಟವಾಗಿ ಇವನು ಪರಮಾತ್ಮನನ್ನೇ ಈ ರೀತಿ ಅವನು ಪರಮಂ ಪುರುಷಂ ದಿವ್ಯಂ ಮಾಂ ವಕ್ಷ್ಯಮಾಣ ಪ್ರಕಾರಂ ಚಿಂತೆಯನ್ನು ಮುಂದೆ 2 ಶ್ಲೋಕಗಳಲ್ಲಿ ಹೇಳೋದು ಬರುತ್ತೆ ಹೇಗೆ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ಅನುಗುಣವಾಗಿ ಐಶ್ವರ್ಯ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನಿಗೆ ಸಮಾನವಾದ ಐಶ್ವರ್ಯವನ್ನು ಪಡೆದುಕೊಳ್ತಾನೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಸಮಾನವಾದ ಆಕಾರ ಅವನೇ ಆಗುವುದಿಲ್ಲ, ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾನೆ ಎಲ್ಲ ಕಾಲದಲ್ಲಿಯೂ ಅಂತ ಹೇಳಿರುವಾಗ ಇಲ್ಲಿ ಸರ್ವೇಶು ಕಾಲೇಶು ಮಾಮನುಸ್ಮರನ್ ಅಂತ ಹೇಳಿದಾಗ ನಿತ್ಯ ನೈಮಿತ್ತಿಕ ಕ್ರಿಯೆಗಳಿಗೆ ವಿರುದ್ಧವಲ್ಲದ ಕಾಲಗಳಲ್ಲಿ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಡುತ್ತೆ. ಯೋಗ ಅಂತ ಹೇಳಿರುವಂಥ ಹರಿ ಯೋಗ ಕಾಲೇ ಅನುಷ್ಠೀಯಮಾನಂ ಯಥೋಕ್ತ ಲಕ್ಷಣಂ ಉಪಾಸನಂ. ಯೋಗ ಅಂತ ಇಲ್ಲಿ ಹೇಳಿರೋದು ಉಪಾಸನೆಯೇ ಅನ್ನೋದನ್ನು, ಅದರಿಂದ ಇಲ್ಲಿ ಅಂತಿಮ ಪ್ರತ್ಯಯ ಪ್ರಸಂಗಾತ್ ತದ್ಧೇತುತೆಯ ಅನುಸ್ಮರ ಇತಿ ಉಪಾಸನಂ ಪ್ರಸ್ತುತಂ. ಮಾಮನುಸ್ಮರನ್ ಅಂತ ಹೇಳಿದಾಗ ಮಾಮನುಚಿಂತೆಯನ್ನೇ ಅಂತ ಹೇಳಿ ಅವನ ಅನುಸ್ಮರಣೆ ಅಂತ ಹೇಳಿದ್ರೆ ಉಪಾಸನೆ. ತತ್ಪ್ರಕಾರ ಭೇದ ಅನಂತರ ಪ್ರಘಟ್ಟಕಾರ್ಥ ಇದು ಅಭಿಪ್ರಾಯೇಣ ಏವಂ. ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ ಪ್ರಕಾರ ಭೇದ. ಗತಿಭೇದೋಪಿ ವಕ್ಷ್ಯಮಾಣ ಅನೇನ ಉಪಲಕ್ಷಣೀಯ. ಆದ್ದರಿಂದ ಗತಿಭೇದವು ಇದರಿಂದಲೇ ತಿಳಿಯುತ್ತೆ, ಇದರಿಂದಲೇ ಉಪಲಕ್ಷಿತವಾಗುತ್ತೆ ಅನ್ನೋದನ್ನು ಹೇಳ್ತಾರೆ ಮುಂದೆ ಹೇಳೋದ್ರ ವಿಷಯದಲ್ಲಿ. ಯಾವ ಗತಿ ಅವರಿಗೆ ಬರುತ್ತೆ ಅನ್ನೋದು ಅದಕ್ಕೆ ಅನುಗುಣವಾಗಿ. ಅಭ್ಯಾಸ ಇತ್ಯಾದಿ ಶ್ಲೋಕತ್ರಯ ಅರ್ಥಮಾಹ ಅದರಲ್ಲಿ ಹೇಳುವಾಗ ಅಭ್ಯಾಸ ಯೋಗಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತೆಯನ್ನೇ. ಮುಂದಿನ 2 ಶ್ಲೋಕಗಳು ಕವಿಂ ಪುರಾಣಂ ಅನುಶಾಸಿತಾರಂ ಮನೋರಣೀಯಾಂಸ ಮನುಸ್ಮರೇತ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತಿಯ ಯುಕ್ತಃ ಯೋಗಬಲೇನ ಚೈವ ಧ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. 3 ಶ್ಲೋಕಗಳು ಅಂತಿಮ ಸ್ಮರಣೆಯನ್ನು ಉಪಾಸನ ಪ್ರಕಾರವನ್ನು ಹೇಳುವಂತಹದ್ದು. ಆದ್ದರಿಂದ ಅಭ್ಯಾಸ ಇತ್ಯನೇನ ಶ್ಲೋಕತ್ರಯ ಅರ್ಥಮಾಹ ಅಭ್ಯಾಸ ಯೋಗಯುಕ್ತೇನ ಅನ್ನೋದಕ್ಕೆ 3 ಶ್ಲೋಕಗಳಲ್ಲಿ
ಹೇಳಲ್ಪಟ್ಟಿರುವ ವಿಷಯವನ್ನು ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳೋದು. ಅದನ್ನು ಮೊದಲು ತತ್ರ ಐಶ್ವರ್ಯಾರ್ಥಿನ ಉಪಾಸನ ಪ್ರಕಾರಂ ಯಥೋಪಾಸನಂ ಅಂತಿಮ ಪ್ರತ್ಯಯ ಪ್ರಕಾರಂ. ಇದು ಉಪಾಸನ ಪ್ರಕಾರ ಮತ್ತು ಉಪಾಸನಕ್ಕೆ ಅನುಗುಣವಾಗಿ ಅಂತಿಮ ಪ್ರತ್ಯಯ, ಇದೆರಡು ಕೂಡ ಈ 3 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಯೋಗ ಶಬ್ದಸ್ಯ ಸಂಬಂಧ ಮಾತ್ರ ಪರತ್ವೇ ನೈರರ್ಥಕ್ಯಾತ್ ಧ್ಯಾನ ಪರತ್ವಂ. ಧ್ಯಾನವು ಹೇಳಲ್ಪಟ್ಟಿದೆ ಯೋಗದಿಂದ. ಬರೀ ಯೋಗ ಅಂದರೆ ಸಂಬಂಧ ಅಂತ ಸಾಮಾನ್ಯ ಅರ್ಥವೂ ಇದೆ. ತತ್ಪುರುಷಾಚ್ಚ ದ್ವಂದ್ವಸ್ಯ ಉಭಯ ಪದಾರ್ಥ ಪ್ರಧಾನತ್ವಾತ್. ಇದು ಹಿಂದೆ ನೋಡಿದ್ವಿ, ಅಭ್ಯಾಸ ಯೋಗಾಭ್ಯಾಮ್ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಭಾಗವನ್ನು ನೋಡಿದ್ವಿ ಇದರಲ್ಲಿ ಹಿಂದಿನ ಕ್ಲಾಸಿನಲ್ಲಿ. ಅದರಲ್ಲಿ ಬೇರೆ ವ್ಯಾಖ್ಯಾನಗಳಲ್ಲಿ ಹೇಳಿರುವ ಅರ್ಥವು ಸರಿ ಇಲ್ಲ ಅದೆಲ್ಲ ಹೇಳಿದ್ರು. ಈ ದೃಷ್ಟಾಂತ ಹೇಳುವಾಗ ಪ್ರಧಾನವಾಗಿ ಆದಿಭರತನ ದೃಷ್ಟಾಂತವನ್ನು ಹೇಳ್ತಾರೆ. ಆದಿಭರತ ಅಂದರೆ ಭರತನು ಸಾಮ್ರಾಜ್ಯಾಧಿಪತಿಯಾಗಿದ್ದವನು. ಭರತ ಅವನು ಎಲ್ಲವನ್ನು ಬಿಟ್ಟು ರಾಜ್ಯವನ್ನು, ಎಲ್ಲವನ್ನು, ಸಂಸಾರವನ್ನು ಎಲ್ಲವನ್ನು ಪೂರ್ಣವಾಗಿ ತ್ಯಾಗ ಮಾಡಿ ವಿರಕ್ತನಾಗಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಅವನು ಭಕ್ತಿಯೋಗವನ್ನು ಮಾಡ್ತಾ ಇದ್ದವನಿಗೆ ಒಂದು ಜಿಂಕೆಯ ಸಂಬಂಧ ಬಂದುಬಿಡುತ್ತೆ. ಜಿಂಕೆಯ ಸಂಬಂಧ ಬಂದಾಗ ಆ ಜಿಂಕೆ ಒಂದು ಹುಲಿಯ ಒಂದು ಕೂಗಿನಿಂದ ಅದು ಭಯಪಟ್ಟು ಮರಿಯನ್ನು ಹೆತ್ತುಬಿಟ್ಟು ಅದು ಪ್ರಾಣವನ್ನು ಬಿಟ್ಟು ಬಿಡುತ್ತೆ. ಆ ಮರಿಯನ್ನು ನೋಡಿದ ತಕ್ಷಣ ಇವನಿಗೆ ಬಹಳ ಕಾರುಣ್ಯ ಬಂದುಬಿಡ್ತು. ಇದು ಹೇಗಾದರೂ ಮಾಡಿ, ಇದು ಯಾರು ಪಾಪ, ಇದಕ್ಕೆ ಯಾರು ನೋಡ್ಕೊಳ್ಳೋರಿಲ್ವಲ್ಲ ಅಂತ ತೆಗೆದುಕೊಂಡು ಬರ್ತಾನೆ. ಆಮೇಲೆ ಅದರಲ್ಲಿಯೇ ಮನಸ್ಸು ನಿಂತು ಬಿಡುತ್ತೆ. ಒಂದು ಕ್ಷಣ ಅದೆಲ್ಲಾದರೂ ಹೋದರೆ ಇವನಿಗೆ ಪರಿತಪಿಸ್ತಾನೆ, ಎಲ್ಲಿ ಹೊಟ್ಟೋಯ್ತೋ, ಏನಾಯಿತೋ, ಯಾವ ಪ್ರಾಣಿ ಅದನ್ನು ತಿಂದುಬಿಡ್ತೋ ಅಂತ. ಹೀಗೆಯೇ ಅದನ್ನೇ ಚಿಂತೆ ಮಾಡ್ತಾ 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 ಪ್ರಾಣ ಹೋಗ್ತಾ ಇದೆಯಲ್ಲ, ಇದು ಯಾರಾದ್ರೂ ನೋಡ್ಕೊಳ್ತಾರೋ ಅಂತ ಅವನಿಗೆ ಯೋಚನೆ ಆಗೋಯ್ತು. ಅದೇ ರೀತಿ ಯೋಚನೆಯಲ್ಲಿ ಮಾಡಿ ಅದು ಜಿಂಕೆಯ ಸಜಾತೀಯವಾದ ಜನ್ಮ ಬಂತು. ಆ ಜಿಂಕೆಯೇ ಆಗಲಿಲ್ವಲ್ಲ ಇವನು. ಆ ಜಿಂಕೆಯನ್ನು ಯೋಚನೆ ಮಾಡ್ತಿದ್ದವನಿಗೆ ಜಿಂಕೆಗೆ ಸಜಾತೀಯವಾದ ಜನ್ಮ ಬಂತು. ಅದುವೇ ಇಲ್ಲಿ ಪ್ರಧಾನ. ಉಪಾಸನ ಆಕಾರ ಸಮಾನಾಕಾರತ್ವ ಪ್ರಾಪ್ತಿ, ಅದುವೇ ಇಲ್ಲಿ ಪ್ರಧಾನವಾದ ದೃಷ್ಟಾಂತದಲ್ಲಿ ತಿಳಿಬೇಕಾದ ವಿಷಯ. ಅಂತಕಾಲೇ ಸ್ಮರ್ಯಮಾಣ ಭೋಗಪ್ರಧಾನ ಉಪಯುಕ್ತ ಆಕಾರ ವಿಶಿಷ್ಟ ಪರಮಪುರುಷ ಸಮಾನೈಶ್ವರ್ಯ ಪ್ರಾಪ್ತಿ ಇಹ ಪರಮಪುರುಷ ಪ್ರಾಪ್ತಿ. ಅದುವೇ ಪರಮಪುರುಷ ಪ್ರಾಪ್ತಿ ಅಂತ ಹೇಳಿದ್ರೆ ಪರಮಪುರುಷನೇ ಆಗ್ತಾನೆ ಅಂತ ಅರ್ಥವಲ್ಲ. ಯಾವ ರೀತಿಯಲ್ಲಿ ಸ್ಮರಣೆ ಮಾಡ್ತಾನೋ ಉಪಾಸನೆಯಲ್ಲಿ, ಆ ಸ್ಮರ್ಯಮಾಣ ಭೋಗಪ್ರಧಾನ ಉಪಯುಕ್ತ ಆಕಾರ, ಇವನಿಗೆ ಬೇಕಾದದ್ದು ಐಶ್ವರ್ಯ, ಎಲ್ಲ ವಿಧವಾದ ಭೋಗಗಳು ಬೇಕು. ಅದನ್ನು ಕೊಡುವುದಕ್ಕೆ ಯಾವ ಪರಮಾತ್ಮನ ಆಕಾರವು ಉಪಯುಕ್ತವಾಗಿದೆ, ಯಾವ ಗುಣಗಳು ನಮಗೆ ಉಪಯುಕ್ತ. ಹಾಗೆ ಏನಾಗುತ್ತೆಯಲ್ಲಿ ಉಪಾಯ ಅನುಷ್ಠಾನ ಮಾಡುವಾಗ ಸೌಲಭ್ಯ, ವಾತ್ಸಲ್ಯ ಮೊದಲಾದದ್ದನ್ನು ನಾವು ಅನುಸಂಧಾನ ಮಾಡ್ತೀವಿ. ಯಾಕೆ ಅಂದರೆ ಪರಮಾತ್ಮ ಸುಲಭವಾಗಿರಬೇಕು, ನಮ್ಮ ದೋಷಗಳನ್ನು ನೋಡದೇ ಇರಬೇಕು. ಉಪಾಯ ಅನುಷ್ಠಾನ ಮಾಡುವಾಗ ಶರಣಾಗತಿಯಲ್ಲಿ ನಮ್ಮ ದೋಷವನ್ನು ನೋಡಿದ್ರೆ ಶಿಕ್ಷೆನೇ ಸಿಗುತ್ತೆ ನಮಗೆ. ಆದ್ದರಿಂದ ಅದಕ್ಕೆ ಉಪಯುಕ್ತವಾದ ಗುಣಗಳು. ಉಪೇಯದಲ್ಲಿ ಮೋಕ್ಷದಲ್ಲಿ ಹೇಗೆ ಅಂದರೆ ಅವನು ದಿವ್ಯಮಗಳ ವಿಗ್ರಹದ ಭೋಗ್ಯತ್ವ, ಆನಂದ ಅನುಭವ, ಅತ್ಯಂತ ಆನಂದವಾದದ್ದು, ಸ್ವರೂಪ ಪ್ರಾಪ್ತವಾದ ಕೈಕರ್ಯದ ಒಂದು ಆನಂದ ಅನುಭವ, ಇದನ್ನೆಲ್ಲ ಅನುಸಂಧಾನ ಮಾಡ್ತೀವಿ. ಹಾಗೆ ಯಾವ ಯಾವ ಪ್ರಾಪ್ತಿ ಹೇಗಿದೆಯೋ ಆ ಪ್ರಾಪ್ತಿಗೆ ಅನುಗುಣವಾದ ಆಕಾರ ವಿಶಿಷ್ಟನಾಗಿ ಅನುಸಂಧಾನ ಅದು ಮಾಡೋದೇ ಇಲ್ಲಿ ಪ್ರಧಾನವಾದದ್ದು. ಇವನಿಗೆ ಬೇಕಾದ್ದು ಐಶ್ವರ್ಯವಾದ್ದರಿಂದ ಈ ಐಶ್ವರ್ಯವನ್ನು ಪರಮಾತ್ಮ ಕೊಡಬೇಕಾದರೆ ಅದಕ್ಕೆ ಉಪಯುಕ್ತವಾದ ಅವನ ಆಕಾರಗಳನ್ನು ವಿಶಿಷ್ಟವಾಗಿರುವ ಹಾಗೆ ಅವನನ್ನು ಧ್ಯಾನ ಮಾಡ್ತಾನೆ. ಅದಕ್ಕೆ ಸಮಾನವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಇವನಿಗೆ. ಅದುವೇ ಇಲ್ಲಿ ಪರಮಪುರುಷ ಪ್ರಾಪ್ತಿ ಅಂತ ಹೇಳಲ್ಪಟ್ಟಿರೋದು. ತತ್ ಸಾಮ್ಯಾಪತ್ತಿರೇವಹಿ ತತ್ಪ್ರಾಪ್ತಿತೆಯ ಯಂ ಇತಿ ಶ್ಲೋಕೇನ ಉದಾಹರಣೆ ಇತಿ ಭಾವ. ಸಾಮ್ಯಾಪತ್ತಿ ಅಂದರೆ ಅದುವೇ ಸಮಾನಾಕಾರ ಅಂತ ಹೇಳಿಬಿಟ್ಟು. ಆರಂಭಣ ಸಂಶೀಲನಂ ಪುನಃ ಪುನರಭ್ಯಾಸ ಇತಿ ವಾಕ್ಯಕಾರ ವಚನಂ. ಟಂಕಾಚಾರ್ಯರು ಅಂತ ಹೇಳಿಬಿಟ್ಟು ಅವರು ವಾಕ್ಯಕಾರರು ಅಂತಲೂ ಅವರಿಗೆ ಪ್ರಸಿದ್ಧಿ. ವಾಕ್ಯ ಅನ್ನುವ ಗ್ರಂಥ ಬರೆದಿದ್ದವರು ವ್ಯಾಖ್ಯಾನ. ಅವರ ವಾಕ್ಯವನ್ನು ಶ್ರೀಭಾಷ್ಯದಲ್ಲಿ ಹೇಳ್ತಾರೆ. ಆರಂಭಣ ಸಂಶೀಲನಂ ಪುನಃ ಪುನರಭ್ಯಾಸ, ಸಾಧನ ಸಪ್ತಗಳಲ್ಲಿ ಒಂದು ಅಭ್ಯಾಸ ಅಂತ ಹೇಳೋದು, ಮತ್ತೆ 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 ಚಿಂತನೆ ಮಾಡೋದು ಪರಮಾತ್ಮನ ದಿವ್ಯಮಗಳ ವಿಗ್ರಹ. ಆರಂಭಣಾದು ಅಲಯೋರಭೇದ ಅಂತ ಹೇಳಿ ಆಲಂಬನ ಅಂತ ಪರಮಾತ್ಮನ ದಿವ್ಯಮಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಧ್ಯಾನ ಮಾಡುವಂಥದ್ದು. ಮತ್ತೆ 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 ಧ್ಯಾನ ಮಾಡೋದು, ಅದುವೇ
ಅಭ್ಯಾಸ ಅನ್ನುವ ಒಂದು ಸಾಧನ, 7 ಸಾಧನಗಳಲ್ಲಿ ಸಾಧನ ಸಪ್ತಕಗಳು ಹೇಳಲ್ಪಟ್ಟಿದೆ. ಶಂಕರರು ಹೇಗೆ ಸಾಧನ ಚತುಷ್ಟಯ ಹೇಳಿದ್ರೋ, ಭಾಷ್ಯಕಾರರು ಸಾಧನ ಸಪ್ತಕಗಳನ್ನು, ವಾಕ್ಯಕಾರರು ಹೇಳಿರುವ ವಿಷಯವನ್ನು, ಅದೇ ಅವರ ವಚನವನ್ನು ಅಲ್ಲಿ ಶ್ರೀಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಆರಂಭದಲ್ಲಿಯೇ ಬರುವಂಥ ವಿಷಯ ಅದು. ಆದ್ದರಿಂದ ಅಲ್ಲಿ ಲಘು ಸಿದ್ಧಾಂತದಲ್ಲಿಯೇ ಬರುತ್ತೆ ಅದು. ಪುನಃ ಪುನರಿತಿ ವಚನಾತ್ ಮಧ್ಯೆ ಅವಶ್ಯಂ ಭಾವಿಭಿಃ ಕೈಶ್ಚಿತ್ ವ್ಯವಧಾನಂ ಸೂಚಿತಂ ಇತ್ಯನೈಮಿತಿಕ ಅವಿರುದ್ಧೆ. ಪುನಃ ಪುನಃ ಅಭ್ಯಾಸ ಅನ್ನುವ ಶಬ್ದ ಪುನಃ ಪುನಃ ಅಂದರೆ ಮತ್ತೆ ಮತ್ತೆ ಅಂತ ಹೇಳಿದೆ ಹೊರತು ನೈರಂತರ್ಯವನ್ನು ಹೇಳುವುದಿಲ್ಲ. ಇದು ತೈಲಧಾರಾವೇದ ಅವಚ್ಛಿನ್ನ ಸ್ಮೃತಿ ಸಂತತಿ ರೂಪವಲ್ಲ. ಯೋಗ ಕಾಲದಲ್ಲಿ ಮಾಡುವಂತಹ ಧ್ಯಾನ ತೈಲಧಾರಾವತ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪ. ಅದು ಮಧ್ಯೆ ಯಾವ ಒಂದು ಬೇರೆ ಯೋಚನೆಗೂ ಬರದೇ ಇರೋ ಹಾಗೆ ಮಾಡಬೇಕು. ಆದರೆ ಇದು ಅಭ್ಯಾಸ ಅನ್ನುವ ಒಂದು ಸಾಧನ ಇದೆಯಲ್ಲ, ದಿವ್ಯಮಂಗಳ ವಿಗ್ರಹದ ಧ್ಯಾನ, ಪುನಃ ಪುನಃ ಅಂತ ಹೇಳಿರುವಾಗ ಮಧ್ಯದಲ್ಲಿ ವ್ಯವಚ್ಛೇದವಿದೆಯನ್ನು ತಿಳಿಯುತ್ತೆ, ಮಧ್ಯದಲ್ಲಿ ವ್ಯವಧಾನವಿದೆಯನ್ನು ತಿಳಿಯುತ್ತೆ, ಮಧ್ಯ ಬೇರೆ ಯೋಚನೆಗಳು ಬರಬಹುದು ಅಂತ. ಅದು ಹೇಗೆ ಅಂತ ಹೇಳಿದ್ರೆ ನಿತ್ಯ ನೈಮಿತ್ತಿಕ ಅವಿರುದ್ಧೇಶು. ಸಂಧ್ಯಾಕಾಲ ಬಂತು ಅಂದರೆ ಹೋಗಿ ಸಂಧ್ಯಾವನ್ನು ಮಾಡಬೇಕು, ಮಾಡಿಬಿಟ್ಟು ಬಂದ್ಬಿಟ್ಟು ಮತ್ತೆ ಅವನು ಈ ಧ್ಯಾನ ಮಾಡುವ ಕಾಲದಲ್ಲಿ ಮಾತ್ರ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ವಿರುದ್ಧವಲ್ಲದ ಒಂದು ಕಾಲವನ್ನು ತೆಗೆದುಕೊಂಡು ಆ ಕಾಲದಲ್ಲಿ ತೈಲಧಾರಾವದ ಚಿನ್ನಧಾರ ಸ್ಮೃತಿ ಮಾಡಬೇಕು, ಸಂತತಿ ಧ್ಯಾನ ಮಾಡಬೇಕು ಅವನು. ಮಿಕ್ಕ ಕಾಲಗಳಲ್ಲಿ ಅದುವೇ ಮುಂದುವರಿತಾ ಇರುತ್ತೆ. ಮಧ್ಯ ಮಧ್ಯದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳು ಕೂಡ ಬರ್ತಾ ಇರುತ್ತೆ. ಆದ್ದರಿಂದ ಅದರ ವ್ಯವಧಾನ ಅಂದರೆ ಒಂದು ಮಧ್ಯದಲ್ಲಿ ಬರುವಂತಹದ್ದು. ಕೈಶ್ಚಿತ ವ್ಯವಧಾನ ಸೂಚಿ. ಪುನಃ ಪುನಃ ಅನ್ನುವ ಶಬ್ದ ಅದನ್ನು ತಿಳಿಸುತ್ತೆ ನಮಗೆ. ಮಧ್ಯದಲ್ಲಿ ಕೆಲವು ಬೇರೆ ಕರ್ಮಗಳು ಬರುತ್ತೆ. ಯಾವುದು ಅದು ಅಂದರೆ ನಿತ್ಯ ನೈಮಿತ್ತಿಕ ಕರ್ಮಗಳು. ಸರ್ವೇಷು ಕಾಲೇಶು ಇತಿ ನ ಕೇವಲಂ ಯೋಗ ಕಾಲೇ ತದಾತನಸ್ಯ ಶೀಲನಸ್ಯ ಯೋಗ ಶಬ್ದೇನ ಉಪಾತ್ತತ್ವಾತ್. ಆದ್ದರಿಂದ ಯೋಗ ಕಾಲದಲ್ಲಿ ಮಾತ್ರವಲ್ಲ, ಯೋಗದಿಂದ ವ್ಯುತ್ಥಾನವಾದ ಕಾಲದಲ್ಲಿಯೂ ಕೂಡ ಅವನಿಗೆ ಇದೇ ಯೋಚನೆಯ ಮನಸ್ಸಿನಲ್ಲಿ ಇರುತ್ತೆ. ಅವನ ದಿವ್ಯಮಂಗಳ ವಿಗ್ರಹ ಧ್ಯಾನವೇ ಇರುತ್ತೆ. ಆರಂಭಣಂ ಅಂದರೆ ಆಲಂಬನಂ, ಪ್ರಲಯೋರಭೇದ ಅನ್ನೋದು ವ್ಯಾಕರಣದಲ್ಲಿ ಹೇಳೋ ಹಾಗೆ ಇದು ಆಲಂಬನ. ತಚ್ಚ ಅತ್ರ ಉಪಾಸ್ಯ ಶಬ್ದೇನ ವ್ಯಾಖ್ಯಾತಂ. ಆಲಂಬನ ಸಂಶೀರ್ಣ ಅಂದರೆ ಉಪಾಸ್ಯನಾದ ಪರಮಾತ್ಮನ ಆಕಾರಗಳು, ದಿವ್ಯಮಂಗಳ ವಿಗ್ರಹ, ಅವನ ಆಕಾರಗಳು, ಯಾವ ಆಕಾರ ವಿಶಿಷ್ಟನಾಗಿ ಅವನನ್ನು ಧ್ಯಾನ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿ ಸಮಾನವಾದ ಆಕಾರವನ್ನು ಪಡೆದುಕೊಳ್ತಾನೆ ಇವನು, ಐಶ್ವರ್ಯವನ್ನು. ಯೋಗ ಶಬ್ದೇನ ಅತ್ರ ಅಂಗಿಸ್ವರೂಪ ಮುಚ್ಚತೆ ಇತ್ಯಭಿಪ್ರಾಯಣ ಯೋಗ ಸ್ಮೃತಿ. ಯೋಗವು ಅಂಗಿಯನ್ನೇ ತಿಳಿಸುತ್ತೆ. ಅತ್ಯರ್ಥ ಪ್ರಿಯ ವಿಷದತಮ ಪ್ರತ್ಯಕ್ಷತಾಪನ್ನ ಇತ್ಯರ್ಥ. ಯಥೋಕ್ತ ಯೋಗ ಸ್ವರೂಪ ಅಂತ ಹೇಳಿರೋ ಯೋಗ ಲಕ್ಷಣಂ ಉಪಾಸನಂ. ಯೋಗ ಶಬ್ದವೇ ಇಲ್ಲಿ ಅಂಗಿಯನ್ನೇ ತಿಳಿಸುತ್ತೆ ಅಂತ ಅರ್ಥ. ಅಭ್ಯಾಸ ಯೋಗ ಯುಕ್ತೇನ, ಅಭ್ಯಾಸ ಮತ್ತು ಯೋಗ. ಅಭ್ಯಾಸ ಅಂದರೆ ಆರಂಭದ ಸಂಶೀಲನ, ಯೋಗ ಅಂತ ಹೇಳಿದ್ರೆ ಉಪಾಸನೆ. ಅದುವೇ ಇಲ್ಲಿ ತಿಳಿಸಲ್ಪಡುತ್ತೆ. ಅತ್ಯರ್ಥ ಪ್ರಿಯ ವಿಷದತಮ ಪ್ರತ್ಯಕ್ಷತಾಪನ್ನ ಇತ್ಯರ್ಥ. ಅಂದರೆ ಅಲ್ಲಿ ಮಾಡುವಾಗ ಯಾವ ಆಕಾರ ವಿಶಿಷ್ಟನಾಗಿ ಮಾಡ್ತಾನೋ ಅದು ಮುಖ್ಯ ಉಪಾಸನೆಯಲ್ಲಿ. ಅದರಲ್ಲಿ ಭೇದವಿದೆ, ಅದನ್ನು ಇಲ್ಲಿ ಹೇಳ್ತಾರೆ. ಯಾವ ಆಕಾರ ವಿಶಿಷ್ಟವಾಗಿ ಮಾಡ್ತಾನೆ. ಕವಿಂ ಪುರಾಣಂ ಅನುಶಾಸಿತಾರಂ ಅನೋರಣೀಯಾಂ ಸಮಸ್ಮರೇತೇಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸತ್ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಇವೆರಡು ಕೂಡ ಪರಮಾತ್ಮನ ಯಾವ ಆಕಾರ ವಿಶಿಷ್ಟನಾಗಿ ಇವನು ಧ್ಯಾನ ಮಾಡಬೇಕು, ಮತ್ತೆ ಅಂತಿಮ ಪ್ರತ್ಯಯ ಹೇಗೆ ಇರಬೇಕು ಅವನಿಗೆ, ಐಶ್ವರ್ಯಾರ್ಥಿಗೆ, ಅದು ಇಲ್ಲಿ ಹೇಳಲ್ಪಡುತ್ತೆ. ಅದರಲ್ಲಿ ಕವಿಂ ಸರ್ವಜ್ಞಂ ಅಂತ ಹೇಳಿ, ಕವಿ ಅಂತ ಹೇಳಿದ್ರೆ ಸರ್ವಜ್ಞ ಅಂತ ಹೇಳಿ, ಕ್ರಾಂತದರ್ಶಿ ಅಂತ ಕವಿಗೆ ಅರ್ಥ. ಎಲ್ಲ ಅವನಿಗೆ ಬೇರೆ ಮೀರಿದಂತಹ ಅವನಿಗೆ ಜ್ಞಾನವೆಲ್ಲ ಇರುತ್ತೆ, ಎಲ್ಲವನ್ನು ನೋಡ್ತಾನೆ ಅಂತ ಹೇಳಿ ಕವಿ ಅಂತ ಹೇಳುವವನು. ಸಾಮಾನ್ಯವಾಗಿ ತಿಳಿದೇ ಇರೋ ವಿಷಯಗಳೆಲ್ಲ ಕವಿಗಳಿಗೆ ತಿಳಿಯುತ್ತೆ, ಅವರೆಲ್ಲ ನೋಡ್ತಾರೆ ಅದನ್ನ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಸರ್ವಜ್ಞತ್ವ ಅನ್ನೋದು ಮುಖ್ಯ. ಪರಮಾತ್ಮನಲ್ಲಿ ಕವಿ ಅಂದರೆ ಸರ್ವಜ್ಞ ಅಂತ ಅರ್ಥ. ಉಪನಿಷತ್ತುಗಳಲ್ಲಿ ಕವಿ ಎನ್ನುವ ಶಬ್ದವು ಜ್ಞಾನಿ ಎನ್ನುವ ಅರ್ಥದಲ್ಲಿಯೂ ಬರುತ್ತೆ. ಹಾಗೆ ಪುರಾಣಂ ಪುರಾತನಂ ಅನುಶಾಸಿತಾರಂ ವಿಶ್ವಸ್ಯ ಪ್ರಶಾಸಿತಾರಂ. ಅನುಶಾಸಿತಾರಂ, ಶಾಸನ ಅಂದರೆ ಪ್ರಶಾಸನವೇ, ಎಲ್ಲವನ್ನು ಪ್ರಶಾಸನ ಮಾಡುವಂತಹದ್ದು. ಅಣೋರಣೀಯಾಂಸಂ,
ಜೀವಾದಪಿ ಸೂಕ್ಷ್ಮತರಂ ಅಣೋಹೋ ಅಣಿಯಾಂಸಂ ಅಂತ ಹೇಳಿದ್ರೆ ಜೀವನಿಗಿಂತಲೂ ಸೂಕ್ಷ್ಮನಾದವನು. ಜೀವನು ಅಚೇತನ ಎಲ್ಲದಕ್ಕಿಂತಲೂ ಸೂಕ್ಷ್ಮನಾದವನು. ಯಾವುದೇ ಎಷ್ಟೇ ಸೂಕ್ಷ್ಮವಾದ ಅಚೇತನ ಪದಾರ್ಥದಲ್ಲಿಯೂ ಅದರಲ್ಲಿ ಪ್ರವೇಶಿಸಿ ಅದನ್ನು ದೇಹವಾಗಿ ಹೊಂದಲು ಸಾಮರ್ಥ್ಯವಿರುವಂತಹವನು ಜೀವಾತ್ಮ. ಎಲ್ಲ ಅಚೇತನಗಳಿಗಿಂತಲೂ ಸೂಕ್ಷ್ಮನಾದವನು ಜೀವಾತ್ಮ. ಜೀವಾತ್ಮನಿಗಿಂತಲೂ ಸೂಕ್ಷ್ಮನಾದವನು ಪರಮಾತ್ಮನು. ಅಣೋರಣೀಯಾಂಸಂ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಸರ್ವಸ್ಯ ಧಾತಾರಂ, ಸರ್ವಸ್ಯ ಸ್ರಷ್ಟಾರಂ. ಧಾತಾರಂ ಅನ್ನೋದು ಇಲ್ಲಿ ಸ್ರಷ್ಟ, ಜಗತ್ತನ್ನು ಸೃಷ್ಟಿ ಮಾಡುವವನ್ನು ಹೇಳುತ್ತೆ. ಧಾತ ಅಂತ ಹೇಳುವ ಶಬ್ದ. ಧಾತೃ ಶಬ್ದವು ಚತುರ್ಮುಖ ಬ್ರಹ್ಮನಿಗೂ ಕೆಲವು ಕಡೆ ಹೇಳಲ್ಪಟ್ಟಿದೆ, ಪರಮಾತ್ಮನಿಗೂ ಹೇಳಲ್ಪಟ್ಟಿದೆ. ಇಲ್ಲಿ ಪರಮಾತ್ಮನೇ ಜಗತ್ ಸೃಷ್ಟಿ ಮಾಡುವವನು. ಅಚಿಂತ್ಯ ರೂಪಂ, ಸಕಲೇತರ ವಿಸಜಾತೀಯ ಸ್ವರೂಪಂ. ಅಚಿಂತ್ಯ ರೂಪಂ ಅಂದರೆ ಇಲ್ಲಿ ಕಂಡು ಬರುವ ಯಾವ ಜಾತಿಯೂ ಅವನ ಜಾತಿ ಆ ಜಾತಿಗೆ ಸಮನಾದ ಜಾತಿ ಅಲ್ಲ ಅವನದು. ಎಲ್ಲದಕ್ಕಿಂತಲೂ ಬೇರೆಯಾದ ಜಾತಿಗೆ ಸೇರಿದ ಸ್ವರೂಪ ಪರಮಾತ್ಮನದು. ಆದಿತ್ಯ ವರ್ಣಂ ತಮಸಪ್ಪರಸ್ತಾತೆ. ಆದಿತ್ಯ ವರ್ಣ ಅಂತ ಹೇಳುವುದು ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ. ಅಪ್ರಾಕೃತ ಅಸಾಧಾರಣ ದಿವ್ಯ ರೂಪಂ. ಅಪ್ರಾಕೃತವಾದ ತಮಸಪ್ಪರಸ್ತಾತ್ ಅಂತ ಹೇಳಿರೋದ್ರಿಂದ ತಮೋಲೋಕ ಅಂತ ಹೇಳಿದ್ರೆ ಈ ಪ್ರಕೃತಿ ಮಂಡಲವೇ, ಅದಕ್ಕಿಂತ ಆಚೆ ಇರುವಂತಹದ್ದು. ಅಪ್ರಾಕೃತವಾದ ದಿವ್ಯವಾದದ್ದು ಅಂತ ಅರ್ಥ. ದಿವ್ಯವಾದ, ತನಗೆ ಅಸಾಧಾರಣವಾದ ಅಪ್ರಾಕೃತವಾದ ದಿವ್ಯ ರೂಪವನ್ನು ಹೊಂದಿರುವವನು. ಅಂದರೆ ತೇಜೋ ಸ್ವರೂಪವನ್ನು ಹೊಂದಿರುವವನು. ತಮೇವಂ ಭೂತಂ ಅಹರಹ ಅಭ್ಯಸ್ಯಮಾನ. ಪ್ರತಿದಿನವೂ ಈ ರೂಪವಿಶಿಷ್ಟನಾದ ಪರಮಾತ್ಮನನ್ನು ಪ್ರತಿದಿನವೂ ಕೂಡ ಮತ್ತೆ ಚಿಂತನೆ ಮಾಡುವ ಭಕ್ತಿಯುಕ್ತ ಯೋಗ ಬಲೇನ, ಭಕ್ತಿಯುಕ್ತವಾದ ಯೋಗದ ಬಲದಿಂದ, ಬಹಳ ಅತ್ಯಂತ ಪ್ರೀತಿಯಿಂದ ಅಂತ ಅರ್ಥ. ಭಕ್ತಿ ಅಂದರೆ ಮಹನೀಯ ವಿಷಯ ಪ್ರೀತಿ. ಆ ಯೋಗದ ಬಲದಿಂದ ಆರೂಢ ಸಂಸ್ಕಾರತೆಯ, ಅವನಿಗೆ ಸಂಸ್ಕಾರವು ಉಂಟಾಗುತ್ತೆ. ಯೋಗದ ಬಲದಿಂದ ಒಂದು ಸಂಸ್ಕಾರ ಉಂಟಾಗುತ್ತೆ. ಅಚಲೇನ ಮನಸ, ಸ್ಥಿರವಾದ ಮನಸ್ಸಿಂದ ಪ್ರಯಾಣ ಕಾಲೇ, ಪ್ರಾಣ ಬಿಡುವ ಕಾಲದಲ್ಲಿ, ದೇಹವನ್ನು ಬಿಡುವ ಕಾಲದಲ್ಲಿ, ಭ್ರುವೋಹ ಮಧ್ಯೆ ಪ್ರಾಣಮಾವೇಶ್ಯ ಸಂಸ್ಥಾಪ್ಯ, ಪ್ರಾಣವನ್ನು ಎರಡು ಹುಬ್ಬುಗಳ ಮಧ್ಯದಲ್ಲಿ ತಂದು ನಿಲ್ಲಿಸಬೇಕು ಅವನು ಪ್ರಯತ್ನಪಟ್ಟು. ಈ ಯೋಗಿಯು ಈ ರೀತಿ ಮಾಡಬೇಕು, ಅದು ಹೇಳಲ್ಪಟ್ಟಿದೆ ಹಾಗೆ. ತತ್ರ ಭ್ರೂ ಮಧ್ಯೆ ದಿವ್ಯಂ ಪುರುಷಂ ಯಹ ಅನುಸ್ಮರೇತೆ. ಆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಪರಮಾತ್ಮನನ್ನು ಅಲ್ಲಿ ಭ್ರೂ ಮಧ್ಯದಲ್ಲಿ ಧ್ಯಾನ ಮಾಡಬೇಕು ಅವನು. ಸಹ ತಮೇವ ಉಪೈತಿ, ಅವನ್ನೇ ಪಡೆದುಕೊಳ್ತಾನೆ ಅಂದರೆ ತದ್ಭಾವಂ ಯಾತಿ ಅಂತ ಅರ್ಥ. ಅವನ ಭಾವವನ್ನು ಪಡೆದುಕೊಳ್ತಾನೆ. ಯಾವುದು ಅಭಾವ? ತತ್ ಸಮಾನ ಐಶ್ವರ್ಯೋ ಭವತಿ, ಅವನಿಗೆ ಸಮಾನವಾದ ಐಶ್ವರ್ಯವನ್ನು ಪಡೆದುಕೊಳ್ತಾನೆ ಅಂತ ಅರ್ಥ. ಅದಕ್ಕೆ ಸಮಾನವಾದ ಐಶ್ವರ್ಯ. ಇವನಿಗೆ ಐಶ್ವರ್ಯಾರ್ಥಿ ಪರಮಾತ್ಮನನ್ನೇ ಈ ರೀತಿ ಭಕ್ತಿಯೋಗ ಮಾಡಿ ಪಡೆದುಕೊಳ್ಳುವ ಫಲವು ಈ ಪ್ರಕೃತಿ ಮಂಡಲದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂತಹ ಅನುಭವ, ಬೇರೆ ಯಾರೂ ಅನುಭವಿಸದೇ ಇರುವಂತಹ ಪದಾರ್ಥಗಳು, ವಿಷಯಗಳು ಎಲ್ಲವನ್ನು ಇವನು ಪಡೆದುಕೊಳ್ತಾನೆ ಅನ್ನೋದು ಇದಕ್ಕೆ ಅರ್ಥ. ಕ್ರಾಂತದರ್ಶಿ ಕವಿ ಇತ್ಯುಚ್ಯತೆ. ಕ್ರಾಂತದರ್ಶಿ ಅಂದರೆ ಮೀರಿದ ದರ್ಶನವನ್ನು ಉಳ್ಳವನು ಅಂತ ಅರ್ಥ. ಅತ್ಯಧಿಕವಾದ ದರ್ಶನ ಉಳ್ಳವನು. ಇಲ್ಲಿ ಅದು ಸರ್ವಜ್ಞವನ್ನು ತಿಳಿಸುತ್ತೆ. ಅತ್ರತು ಕವಿಶಬ್ದ ಈಶ್ವರ ವಿಷಯತ್ವಾತ್ ಸರ್ವದರ್ಶಿತ್ವ ಪರಃ ಇತಿ ಅಭಿಪ್ರಾಯಣ. ಸರ್ವಜ್ಞಂ, ಎಲ್ಲವನ್ನು ನೋಡುವವನು, ತಿಳಿಯುವವನು. ಪುರಾಣ ಶಬ್ದೇನ ಅನಾದಿತ್ವಂ ವಿವಕ್ಷಿತಂ. ಪುರಾತನಂ, ಅನಾದಿಯಾದವನು, ಆದಿ ಇಲ್ಲದವನು, ಅವನೇ ಅನಾದಿ ಎನ್ನುವುದು ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಅನುಪೂರ್ವ ಶಾಸಿ ವಿವಿಚ್ಯ ಜ್ಞಾಪನಾರ್ಥ ಇತ್ಯೇತಾವನ್ಮಾತ್ರ ಪರತ್ವ ವಿಲಾಸಾಯ ವಿಶ್ವಸ್ಯ ಪ್ರಶಾಸಿತಾರಂ ಅಂತ ಹೇಳಿದ್ರೆ, ಅನುಪೂರ್ವ ಶಾಸಿ ಅಂತ ಹೇಳಿದ್ರೆ, ಶಾಸನ, ಶಾಸ ಅನ್ನೋದು ಧಾತು. ಶಾಸಿ ಅಂದರೆ ಶಾಸ ಧಾತುವಿಗೆ ಅನು ಉಪಸರ್ಗ ಪೂರ್ವವಾಗಿದೆ. ಅನುಪೂರ್ವ ಶಾಸಿ ಅಂದರೆ ಅನುಶಾಸನಂ ಅನ್ನುವ ಶಬ್ದ ಶಾಸಿ ಧಾತುವಿನಿಂದ ಬಂದಿದ್ದು, ಅದು ಶಾಸ ಧಾತುವಿನಿಂದ. ಶಾಸಿ ಅನುಪೂರ್ವ ಶಾಸಿ ಅಂದರೆ ಅನ್ನುವ ಉಪಸರ್ಗವನ್ನು ಮೊದಲು ಹೊಂದಿರುವ ಶಾಸಿ ಅಂತ ಹೇಳುವಂಥ ಶಬ್ದ ಅನುಶಾಸನ.
ಅನ್ನೋದು ಸ್ಪಷ್ಟವಾದ ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ವಿವಿಚ್ಯ ಜ್ಞಾಪನಾರ್ಥ ಅನ್ನೋದು ಸಾಮಾನ್ಯವಾದ ಅರ್ಥ. ಬೇರೆ 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 ಮಾಡಿ ತಿಳಿಸುತ್ತೆ ಅಂತ ಅರ್ಥ. ವಿವಿಚ್ಯ ಜ್ಞಾಪನಾರ್ಥ ವಿವೇಕ ಜ್ಞಾನವನ್ನು ಉಂಟು ಮಾಡುತ್ತೆ ಅನ್ನೋದು ಸಾಮಾನ್ಯವಾದ ಅರ್ಥವಿದ್ರೂ ಕೂಡ ವಿಶ್ವಸ್ಯ ಪ್ರಶಾಸಿತಾರಂ ಅಂತ ಇಲ್ಲಿ ಹೇಳಿದೆ. ಶಾಸನ ಅಂದರೆ ಅದುವೇ ಶಾಸನ, ಶಾಸಿತ ಅಂತ ಹೇಳಿದ್ರೆ ಶಾಸ್ತ್ರಂ, ಶಾಸನಾತ್ ಶಾಸ್ತ್ರ ಮುಚ್ಚತೆ ಅಂತ ಹೇಳುತ್ತೆ. ಶಾಸ್ತ್ರವು ತಿಳಿಸಲ್ಪಡುತ್ತೆ, ಯಾವುದು ಧರ್ಮ ಅದು ಅಧರ್ಮ ಹೀಗೆಲ್ಲ ತಿಳಿಸುವಂಥದ್ದು. ವಿವಿಚ್ಯ ಜ್ಞಾಪನಾರ್ಥ ಬೇರೆ ಬೇರೆ ಪಡಿಸಿ ಸಪ್ರೇಟಾಗಿ ಸ್ಪಷ್ಟವಾಗಿ ಇದು 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 ಧರ್ಮ ಇದು ಅಧರ್ಮ ಹೀಗೆಲ್ಲ ತಿಳಿಸುವಂತಹದ್ದು. ಆ ಅರ್ಥವನ್ನು ಸಾಮಾನ್ಯವಾದ ಅರ್ಥವಲ್ಲ ಇಲ್ಲಿ. ವಿಶ್ವಸ್ಯ ಪ್ರಶಾಸಿತಾರಂ, ಅನುಶಾಸಿತಾರಂ ಅಂದರೆ ಪ್ರಪಂಚವನ್ನೆಲ್ಲ ಪ್ರಕರ್ಷವಾಗಿ ಶಾಸನ ಮಾಡುವವರು. ಈಶ್ವರಸ್ಯ ಸತಃ ಅನುಶಾಸನಂ ಅಜ್ಞಾಪನಮೇವೇತಿ ಭಾವ. ಆದ್ದರಿಂದ ಈಶ್ವರಸ್ಯ ಸತಃ ಅನುಶಾಸನಂ ಆಜ್ಞಾಪನಮೇವ. ಈಶ್ವರನ ಅನುಶಾಸನ ಏನು ಅಂದರೆ ಆಜ್ಞಾಪನೆ. ಅನುಶಾಸನಂ ಆಜ್ಞಾಪನಂ ಆಜ್ಞೆ ಮಾಡುವಂತಹದ್ದು. ಶ್ರುತಿ ಸ್ಮೃತಿರ್ಮಮೈವಾಜ್ಞಾ ಅಂತ ಹೇಳಿದ ಹಾಗೆ ಅವನು ಅದನ್ನು ಆಜ್ಞೆ ಮಾಡ್ತಾನೆ. ಆದ್ದರಿಂದ ಅನುಶಾಸನಂ ಕಸ್ಯ ಇತ್ಯಾಕಾಂಕ್ಷಾಯಾಮ್, ಯಾರನ್ನು ಅನುಶಾಸನೆ ಮಾಡ್ತಾನೆ ಇವನು ಅಂತ ಹೇಳಿದ್ರೆ ಅನುಶಾಸಸ್ಯ ಕರ್ಮಾಕಾಂಕ್ಷಾಯಾಮ್. ಅದಕ್ಕೆ ವಾಟ್ ಇಸ್ ದ ಆಬ್ಜೆಕ್ಟ್ ಆಫ್ ಅನುಶಾಸನ? ಕರ್ಮ ಅಂತ ಹೇಳಿದ್ರೆ ಯಾರನ್ನ ಅನುಶಾಸನ ಮಾಡ್ತಾನೆ? ಸರ್ವಸ್ಯ ಧಾತಾರಂ ಇತ್ಯತ್ರ ಸರ್ವಸ್ಯ ಇತಿ ಪದಂ ಆಕರ್ಷಣೀಯಂ. ಸರ್ವಸ್ಯ ಧಾತಾರಂ ಅಂತ ಹೇಳಿರುವಂಥ ಅದನ್ನು ಇಲ್ಲಿ ಸರ್ವಸ್ಯ ಅನುಶಾಸಿತಾರಂ ಅಂತ ಹೇಳಿ ವಿಶ್ವಸ್ಯ ಪ್ರಶಾಸಿತಾರಂ ಅಂತ ಅರ್ಥ ಮಾಡಿದ್ರು. ವಿಶೇಷ ನಿರ್ದೇಶ ಅಭಾವಾತ್ವಾ ಸರ್ವ ವಿಷಯತ್ವಂ ನಿತ್ಯಾಭಿಪ್ರಾಯಣ ವಿಶ್ವಸ್ಯ ಇತಿ ಯುಕ್ತಂ. ವಿಶ್ವಸ್ಯ ಪ್ರಶಾಸಿತಾರಂ ಅನ್ನೋದು ಹೇಳಲ್ಬಿಡುತ್ತೆ. ಏತಸ್ಯವಾ, ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ, ಶ್ರುತಿ ಪ್ರಮಾಣಗಳು. ಏತಸ್ಯವಾಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ತಿಷ್ಟತಃ ದ್ಯಾವಾ ಪೃಥಿವ್ಯೋ ವಿಧೃತೆ ತಿಷ್ಟತಃ ಹೀಗೆಲ್ಲ ಪ್ರಮಾಣಗಳು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ. ದ್ಯುಲೋಕವೇನು ಪೃಥ್ವಿ ಲೋಕವೇನು ಎಲ್ಲ ಧಾರಣೆ ಮಾಡಲ್ಪಟ್ಟಿದೆ ಇವನ ಪ್ರಶಾಸನದಲ್ಲಿ ಅಂತ ಹೇಳಿ. ಇತ್ಯಾದಿಕ ಮಾತ್ರ ಭಾವ್ಯಂ ವಿಶ್ವಸ್ಯ ಪ್ರಶಾಸಿತಾರಂ ಅನ್ನೋದನ್ನು ಹೇಳಿದ್ರು. ಅನುಶಾಸಿತಾರಂಗೆ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಗಂ ಸರ್ವಾತ್ಮ, ಇದು ಆರಣ್ಯಕ ಯಜುರಾರಣ್ಯಕದಲ್ಲಿ ಬರುವಂತಹದ್ದು. ಇತ್ಯಾದಿಷು ಪ್ರಶಾಸನ ಸಹಪಠಿತ ಅಂತಃಪ್ರವೇಶ ಔಪೈಕ ಸೂಕ್ಷ್ಮ ತರತ್ವಮತ್ರ ಅಣೋರಣೀಯಾಂಸಮಿತ್ಯುಚ್ಯತೆ. ಸೂಕ್ಷ್ಮತರಂ. ಆದ್ದರಿಂದ ಈ ಪ್ರಶಾಸನವನ್ನ ಮಾಡೋದು ಅಂತಃಪ್ರವೇಶ ಮಾಡಿ ಪ್ರಶಾಸನ ಮಾಡ್ತಾನೆ. ಅದುವೇ ಪರಮಾತ್ಮನಿಗೂ ಬೇರೆ. ಆಕಾಶವೂ ಕೂಡ ಅಂತಃಪ್ರವೇಶ ಮಾಡುತ್ತೆ. ನಮ್ಮ ಹೃದಯ ಆಕಾಶದಲ್ಲಿಯೂ ಇದೆ, ಹೃದಯದ ಒಳಗಡೆಯೂ ಇದೆ, ಪ್ರವೇಶ ಮಾಡುವ ಶಕ್ತಿ ಇದೆ ಆಕಾಶಕ್ಕೆ. ಆದರೆ ಪ್ರಶಾಸನೆ ಮಾಡುವುದಿಲ್ಲ ಅಚೇತನ. ಮಹಾರಾಜ ಎಲ್ಲದನ್ನು ಶಾಸನ ಮಾಡ್ತಾನೆ, ಆದರೆ ಅಂತಃಪ್ರವೇಶ ಮಾಡಲ್ಲ. ತನ್ನ ಸೇನಾದಿಗಳ ಮೂಲಕ ಮಾಡ್ತಾನೆ ಪ್ರಶಾಸನವನ್ನು. ಆದರೆ ಪರಮಾತ್ಮನು ಅಂತಃಪ್ರವೇಶ ಮಾಡಿ ಪ್ರಶಾಸನೆ ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ. ಆದ್ದರಿಂದ ಅದು ಇಲ್ಲಿ ಸೂಕ್ಷ್ಮತರಂ, ಎಲ್ಲಕ್ಕಿಂತಲೂ ಸೂಕ್ಷ್ಮನಾದವನು. ಧಾತಾ ಪುರಸ್ತಾದ್ಯಮುದ ಜಹಾರ ಶಕ್ರಪ್ರ ವಿದ್ವಾನ್ ಪರಿಶಸ್ತ್ರ. ಪುರುಷ ಸೂಕ್ತದಲ್ಲಿ ಧಾತಾ ಪುರಸ್ತಾತ್ ಯಮುದ ಜಹಾರ ಅನ್ನುವಾಗ ಧಾತೃ ಶಬ್ದ ಪರಮಾತ್ಮನನ್ನು ಹೇಳುತ್ತೆ. ಇಲ್ಲಿ ಪುರಸ್ತಾದ್ಯಮುದ, ಇಲ್ಲಿ ಧಾತೃ ಶಬ್ದವು ಚತುರ್ಮುಖ ಬ್ರಹ್ಮನನ್ನು ಕೂಡ ಹೇಳುತ್ತೆ. ಇಲ್ಲಿ ಚತುರ್ಮುಖ ಬ್ರಹ್ಮನನ್ನು ಹೇಳ್ತಾರೆ. ಅದರಲ್ಲಿ ಸೂರ್ಯ ಚಂದ್ರಂ ಸೌಧಾತ ಯಥಾಪೂರ್ವಕ ಧಾತೃಶಬ್ದಸ್ಯ ಸೃಷ್ಟರಿ ಪ್ರಯೋಗಾತ್. ಯಾರು ಸೃಷ್ಟಿ ಮಾಡ್ತಾನೋ ಅವನನ್ನು ಹೇಳಿದೆ. ಧಾತಾ ಪುರಸ್ತಾತಿ ಯಮುದಾ ಜಹಾರ ಅಂತ ಹೇಳಿದಾಗ ಅಲ್ಲಿ ಚತುರ್ಮುಖ ಬ್ರಹ್ಮ, ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮನ ಅಂತ ಅರ್ಥ. ಧಾತ ಉದಾಜಹಾರ ಅಂದರೆ ಉದಾಹರಣೆಯನ್ನಾಗಿ ಹೇಳಿದ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನಲ್ಲಿ ಪ್ರಜಾಪತಿ ವಾಕ್ಯ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ. ಅದೆಲ್ಲ ಪುರಸ್ತಾತಿ ಎಂಬುದಾ ಜಹಾರ. ಆದ್ದರಿಂದ ಧಾತಾ ಪುರಸ್ತಾದ್ಯಮುದಾ ಜಹಾರ ಚಕ್ರಪ್ರ ವಿದ್ವಾನ್ ಪ್ರದಿಶಶ್ಚದಸ್ರಃ. ಇಂದ್ರನು, 4 ದಿಕ್ಕುಗಳಲ್ಲಿರುವಂತಹ ಜ್ಞಾನಿಗಳು, ಪ್ರದಿಕ್ಕುಗಳಲ್ಲಿ ಇರುವಂತಹ ಜ್ಞಾನಿಗಳು ಎಲ್ಲರೂ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ರು ಅನ್ನೋದೆಲ್ಲ ಹೇಳಲ್ಪಟ್ಟಿದೆ ಪುರುಷ ಸೂಕ್ತದಲ್ಲಿ. ಅಲ್ಲಿ ಧಾತೃ ಶಬ್ದವು ಸೃಷ್ಟಿ ಮಾಡುವವನು ಅನ್ನುವ ಅರ್ಥದಲ್ಲಿದೆ. ಸೃಷ್ಟರಿ ಪ್ರಯೋಗಾತ್ ಸೂರ್ಯ ಚಂದ್ರಮಸೌ ಧಾತಾ ಯಥಾ ಪೂರ್ವಮಕಲ್ಪಯತ್. ಇದು ಹಾಗೆಯೇ
ಇದೆಲ್ಲ ಧಾತೃ ಶಬ್ದವು ಸೃಷ್ಟರಿ ಪ್ರಯೋಗಾತ್, ಯಾರು ಸೃಷ್ಟಿ ಮಾಡ್ತಾನೋ ಅವನ ವಿಷಯದಲ್ಲಿ ಪ್ರಯೋಗ ಮಾಡಲ್ಪಟ್ಟಿದೆ ಧಾತೃ ಶಬ್ದ. ಈ ಧಾತೃ ಧಾತುಗಳಿಗೆ ಅನೇಕ ಅರ್ಥಗಳಿರುತ್ತೆ. ಧಾತೂನಾಂಚ ಅನೇಕಾರ್ಥ ಗರ್ಭತ್ವಾತ್ ಸರ್ವಸ್ಯ ಸೃಷ್ಟಾರಂ ಇತಿ ಉಕ್ತಂ. ಆದ್ದರಿಂದ ಇಲ್ಲಿ ಧಾತೃ ಧಾತಾರಂ ಅಂತ ಹೇಳುವಾಗ ಇಲ್ಲಿ ಧಾತಾರಂ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಅಂತ ಹೇಳಿರೋದ್ರಿಂದ ಸರ್ವಸ್ಯ ಸ್ರಷ್ಟಾರಂ, ಧಾತೃ ಶಬ್ದವು ಸ್ರಷ್ಟ ಅನ್ನುವ ಅರ್ಥದಲ್ಲಿ ತೆಗೆದುಕೊಂಡು ಎಲ್ಲವನ್ನೂ ಸೃಷ್ಟಿ ಮಾಡುವವನು ಅನ್ನುವ ಅರ್ಥದಲ್ಲಿ ಪರಮಾತ್ಮನ ವಿಪರವಾಗಿ ಅರ್ಥ ಮಾಡಲ್ಪಟ್ಟಿದೆ. ವಿಷ್ಣುನಾ ವಿಧೃತೆ ಭೂಮಿ ಇತಿ ವತ್ಸಸ್ಯ ವೇದನ ಯಜುರ್ವೇದ ಆರಣ್ಯಕದಲ್ಲಿ ಬರುತ್ತೆ. ವತ್ಸ ಅನ್ನುವಂತಹ ಋಷಿಗಳು ತಿಳಿದವರು ಅದನ್ನು ವಿಷ್ಣುನಾ ವಿಧೃತೆ ಭೂಮಿ ಇತಿ ವತ್ಸಸ್ಯ ವೇದನ ಅಂತ ಬರುತ್ತೆ. ಸರ್ವಾಧಾರಂ ಧಾಮ ವಿಷ್ಣು ಸಂಜ್ಞಂ ಮೈತ್ರಾಯಣೀಯ ಉಪನಿಷತ್ತು ಇತ್ಯುಕ್ತಂ ಸರ್ವಾಧಾರತ್ವಂ ಸರ್ವಸೃಷ್ಟುರೇವ ಇತಿ ಫಲಿತ ಹೋಗ್ತಿರುವ ಎಲ್ಲವೂ ಸರ್ವಾಧಾರತ್ವವೆಲ್ಲ ಎಲ್ಲವನ್ನು ಸೃಷ್ಟಿ ಮಾಡುವವನಿಗೆ ಸಾಧ್ಯ ಅನ್ನುವುದು ಉಕ್ತ ಪ್ರಕಾರಸ್ಯ ಈಶ್ವರ ಸ್ವರೂಪಸ್ಯ ಸಾಮಾನ್ಯತಃ ದೃಷ್ಟೈಃ ತರ್ಕೈಃ ಅಸಂಭಾವನೀಯತಾಂ ಕೇಚಿತ್ ಅಭಿಮನ್ಯೇರನ್ನಿತಿ ತನ್ನಿರಾಸಪರಂ ಅಚಿಂತ್ಯ ರೂಪಂ ಇತ್ಯಾದಿ ಪದಂ ಸಕಲೇತರ ವಿಸಜಾತೀಯ ರೂಪಂ. ಯಾಕೆ ಅಂದರೆ ಇದು ಬಹಳ ಪ್ರಧಾನವಾದದ್ದು. ಈ ವಾಕ್ಯ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಈ ಕಾಲದಲ್ಲಿ ಇದುವೇ ನಮಗೆ ಎಲ್ಲರೂ ಎಲ್ಲ ಕಡೆಯೂ ನೋಡುವಂತಹದ್ದು. ಉಕ್ತ ಪ್ರಕಾರಸ್ಯ ಈಶ್ವರ ಸ್ವರೂಪಸ್ಯ, ಈಶ್ವರನ ಸ್ವರೂಪ ಎಷ್ಟು ಆಶ್ಚರ್ಯವಾಗಿ ಹೇಳಿದೆ ಅಂದರೆ ಕವಿಂ ಪುರಾಣಂ ಅನುಶಾಸಿತಾರಂ ಮನೋಹೋ ಅಣಿಯಾಂಸಂ ಧರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ, ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲದಂಥ ರೂಪ. ಇದನ್ನೆಲ್ಲ ಸಾಮಾನ್ಯತಃ ದೃಷ್ಟೈ ತರ್ಕೈ, ಸಾಮಾನ್ಯವಾಗಿ ನೋಡುವ ತರ್ಕಗಳಿಂದ ಕೆಲವರು ಅಸಂಭಾವನೀಯತಾಂ ಕೇಚಿತ್ ಅಭಿಮನ್ಯೇರನ್, ಇದೇಗೆ ಸಾಧ್ಯ, ಹೀಗಿರಕ್ಕೆ ಸಾಧ್ಯವಿಲ್ಲ ಅಂತ ಲೋಕದಲ್ಲಿ ಕಂಡುಬರುವಂತಹ ಸಾಮಾನ್ಯತೋ ದೃಷ್ಟ ಅಂದರೆ ಎರಡು ವಿಷಯಗಳು ಜೊತೆಯಲ್ಲಿರುವಂತಹದ್ದು, ಸಂಬಂಧ ಇರುವಂತಹದ್ದು. ಮಳೆ ಮೋಡ ಕಪ್ಪಿಗಿದ್ರೆ ಮಳೆ ಬರುತ್ತೆ ಮೊದಲಾದದ್ದೆಲ್ಲ ಸಾಮಾನ್ಯವಾಗಿ ದೃಷ್ಟವಾದ ಇದೆಲ್ಲ ನೋಡಿ ಈಗ ತಾನು ಹೀಗಿದ್ರೆ ಹೀಗೆ ಇರ್ಬೋದು ಊಹೆ ಮಾಡಿ ತರ್ಕಗಳಿಂದ ಇದೇ ಸಂಭವವೇ ಇಲ್ಲ, ಈ ರೀತಿ ಇರೋಕ್ಕೆ ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ ಅಂತ ತರ್ಕ ಮಾಡ್ತಾರಲ್ಲ ಕೆಲವರು. ತರ್ಕೈಹಿ ಅಸಂಭಾವನೀಯತಾಂ ಕೇಚಿತ್ ಅಭಿಮನ್ಯೇರನ್ನೇ, ಇದು ಸಂಭವವೇ ಇಲ್ಲ ಅಂತ ಕೆಲವರು ತಿಳ್ಕೊಳ್ಬಹುದು ಅನ್ನೋದನ್ನು ನಿರಾಸನೆ ಮಾಡಲು ಅಚಿಂತ್ಯ ರೂಪಂ ಅನ್ನೋ ಅಭಿಪ್ರಾಯ ಏನು ಅಂದರೆ ಸಕಲೇತರ ವಿಸಜಾತೀಯ ಸ್ವರೂಪಂ. ಲೋಕದಲ್ಲಿ ನೋಡುವ ಯಾವ ಪದಾರ್ಥವನ್ನು ನೋಡಿ ಪರಮಾತ್ಮನೊಡನೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ನಮಗೆ. ಲೋಕದಲ್ಲಿ ಇದು ಹೀಗೆ ಇದೆ, ಪರಮಾತ್ಮನು ಹೀಗೆ ಇರಬೇಕು, ಲೋಕದಲ್ಲಿ ಹೀಗೆ ಇಲ್ಲದೆ ಈಗಿರೋ ಪದಾರ್ಥವೇ ಯಾವುದೂ ಇಲ್ಲ, ಇವನು ಹೇಗೆ ಇರಕ್ಕೆ ಸಾಧ್ಯ, ಈ ರೀತಿ ಎಲ್ಲ ತರ್ಕ ಮಾಡೋಕ್ಕೆ ಅವಕಾಶವೇ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಅದುವೇ ಇಲ್ಲಿ ಪ್ರಧಾನ ಇದೆ. ಯಾಕೆ ಅಂದರೆ ಪರಮಾತ್ಮನ ಸ್ವರೂಪ ಎಷ್ಟು ಆಶ್ಚರ್ಯವಾಗಿ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಅಣೋರಣೀಯಾಂಸಂ ಸರ್ವಸ್ಯ ಧಾತಾರಂ ಸರ್ವಸೃಷ್ಟ ಆದವನು, ಎಲ್ಲಕ್ಕಿಂತಲೂ ಸೂಕ್ಷ್ಮತರನಾದವನು, ಇದೆಲ್ಲ ಹೇಳಿರೋದು ಅಂತ ಪ್ರವೇಶ ಮಾಡಿ ಎಲ್ಲರನ್ನೂ ಶಾಸನ ಮಾಡ್ತಾನೆ, ಪ್ರಶಾಸನ ಮಾಡ್ತಾನೆ, ಎಲ್ಲಕ್ಕೂ ಆಧಾರನಾಗಿದ್ದಾನೆ. ಇದೆಲ್ಲ ಹೇಗೆ ಸಾಧ್ಯ, ಲೋಕದಲ್ಲಿ ಯಾವುದೂ ಇಲ್ವಲ್ಲ. ಹೀಗೆ ಈ ರೀತಿ ಕೆಲವರು ತರ್ಕಗಳಿಂದ ಇದು ಸಂಭವವಿಲ್ಲ ಅಂತ ತಿಳಿದುಕೋಬಹುದು. ಅವನ್ನೆಲ್ಲ ತಳ್ಳಿ ಹಾಕೋದಕ್ಕೋಸ್ಕರ ಸಕಲೇತರ ವಿಸಜಾತೀಯ ಸ್ವರೂಪಂ, ಲೋಕದಲ್ಲಿ ಕಾಣುವ ಯಾವ ಜಾತಿಯೂ ಪರಮಾತ್ಮನಿಗೆ ಸಮಾನವಾದ ಜಾತಿ ಇಲ್ಲ, ಎಲ್ಲಕ್ಕಿಂತಲೂ ಬೇರೆಯಾದ ಜಾತಿಗೆ ಸೇರಿದವನು ಪರಮಾತ್ಮನು. ಸಕಲೇತರ ವಿಸಜಾತೀಯ ಸ್ವರೂಪಂ ವರ್ಣಯೋಗಸ್ಯ ಸ್ವರೂಪೇಣ ಅಘಟನಾತ್. ವರ್ಣ ಅಂತ ಹೇಳುವುದು ಸ್ವರೂಪಕ್ಕೆ ಹೇಳೋಕ್ಕಾಗೋದಿಲ್ಲ, ಆತ್ಮಸ್ವರೂಪಕ್ಕೆ ವರ್ಣವಿಲ್ಲ. ಆದಿತ್ಯ ವರ್ಣಂ ಅಂತ ಹೇಳಿರುವಾಗ ಬಣ್ಣ ಅಲ್ಲಿ ಹೇಳಿದೆ, ತೇಜಸ್ಸು ಹಾಗೆಯೇ ಒಂದು ಆದಿತ್ಯನಂತೆ ಪ್ರಕಾಶಯುತನಾದವನು, ಆದಿತ್ಯನಂತೆ ಒಳ್ಳೆಯ ಸ್ವಚ್ಛವಾದ ವರ್ಣವುಳ್ಳವನು ಅಂತ ಹೇಳಿದ್ರೆ ವರ್ಣವು ಆತ್ಮನಿಗೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಸ್ವರೂಪಕ್ಕೆ ವರ್ಣ ಹೇಳೋಕ್ಕಾಗಲ್ಲ, ರೂಪಕ್ಕೆ ಹೇಳೋಕ್ಕೆ ಸಾಧ್ಯ. ಆದ್ದರಿಂದಲೇ ಪ್ರಮಾಣ ಸಿದ್ಧ ವಿಲಕ್ಷಣ ವಿಗ್ರಹ ದ್ವಾರ ತದ್ಯೋಗಮಾಹ ಪ್ರಾಕೃತ, ಪ್ರಮಾಣ ಸಿದ್ಧವಾದ ಅವನಿಗೆ ವಿಲಕ್ಷಣವಾದ ದಿವ್ಯಮಂಗಳ ವಿಗ್ರಹವಿದೆ ಅಂತ ಪ್ರಮಾಣವು ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕೆ ಪ್ರಮಾಣವನ್ನು ಸ್ವಾಮಿ ದೇಶಿಕನಲ್ಲಿ ತೋರಿಸ್ತಾರೆ. ಏನ ಸೂರ್ಯಸ್ತಪತಿ ತೇಜಸೇದ್ಧ,
ಅಲ್ಲೇ ಇದು ಕಾಟಕದಲ್ಲಿ ಕಡೆಯಲ್ಲಿ ಬರುವಂತಹದ್ದು. ನ ಕರ್ಮಣ ಲಿಪ್ಯತೆ ಪಾಪಕೇನ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ಲಿ. ಏನು ಸೂರ್ಯ ತಪತಿ ತೇಜಸೇದ್ದಃ ಸರ್ವಾನುಭುಮಾತ್ಮಾನಗಂ ಸಂಪರಾಯೇ ಇದೆಲ್ಲ ಬರುತ್ತೆ. ಅವನ್ನ ತಸ್ಯೈವಾತ್ಮ ಪದವಿತ್ತಂ ವಿದಿತ್ವಾ ನ ಕರ್ಮಣ ಲಿಪ್ಯತೆ ಪಾಪಕೇನ ಅಂದ್ರೆ ಕಡೆಯಲ್ಲಿ ಬರುವಂತಹ ಭಾಗ. ತೇನ ಸೂರ್ಯ ತಪತಿ ತೇಜಸ ಇದ್ದ ಯಸ್ಯಾದಿತ್ಯೋ ಭಾವಂ ಉಪ ಭಾಂ ಯಸ್ಯ ಆದಿತ್ಯ ಭಾಂ ಉಪಯುಜ್ಯ ಭಾತಿ ಯಸ್ಯ ಭಾಂ ಉಪಯುಜ್ಯ ಆದಿತ್ಯ ಭಾತಿ. ಯಾರ ಪ್ರಕಾಶವನ್ನು ಉಪಯೋಗಿಸಿಕೊಂಡು ಆದಿತ್ಯನು ಪ್ರಕಾಶವಾಗಿದ್ದಾನೆ ಅಂದ್ರೆ ಅವನ ಪ್ರಕಾಶಯುತವಾದ ದಿವ್ಯಮಂಗಳ ವಿಗ್ರಹವು ಹೇಳಲ್ಪಟ್ಟಿದೆ. ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇದು ಇನ್ನೂ ಸ್ಪಷ್ಟವಾಗಿ ತಿಳಿಸುತ್ತೆ. ತಂ ದೇವಾ ಜ್ಯೋತಿಷಾಂ ಜ್ಯೋತಿ ಆಯುರ್ಹೋಪಾಸತೆ ಅಮೃತಂ. ಜ್ಯೋತಿಷಾಂ ಜ್ಯೋತಿ ಅಂತ ಅವರು ಜ್ಯೋತಿಷ್ಗೂ ಜ್ಯೋತಿಯಾದವನು. ಜ್ಯೋತಿಷನ್ನು ಉಳ್ಳ ಎಲ್ಲ ಪದಾರ್ಥಗಳಿಗೂ ಜ್ಯೋತಿಷನ್ನು ಕೊಡುವವನು ಅವನೇ ಅಂತ ಉಪಾಸನೆ ಮಾಡ್ತಾರೆ ದೇವತೆಗಳು ಅಂತ ಹೇಳಲ್ಪಟ್ಟಿದೆ. ಇತ್ಯಾದಿಷು ನಿರತಿಶಯ ದೀಪ್ತಿ ಯೋಗ ಸಿದ್ಧ. ನಿರತಿಶಯ ದೀಪ್ತಿ ಯೋಗ ಅದುವೇ ಜಗತ್ಕಾರಣತ್ವ ಲಿಂಗ ಅಂತ ಹೇಳ್ಬಿಟ್ಟು ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಜ್ಯೋತಿ ಅನ್ನೋದೇ ಆ ಜ್ಯೋತಿಷ್ ಹೇಳಲ್ಪಟ್ಟಿದೆ. ಆ ರೀತಿ ಪರಮಾತ್ಮನಿಗೆ ಅದು ಜಗತ್ಕಾರಣತ್ವ ಲಿಂಗ ಅಂತ ಹೇಳಿ. ನಿರತಿಶಯ ದೀಪ್ತಿ ಯೋಗವುಳ್ಳವನು. ಆದಿತ್ಯವರ್ಣಂ ತಪಸ ಪರಸ್ತಾರಿತಿ ಶ್ರುತಿಖಂಡಸ್ಯ ಅತ್ರ ನಿಬಂಧ. ಶ್ರುತಿಯೇ ಸ್ಪಷ್ಟವಾಗಿ ಹೇಳಿದೆ ಆದಿತ್ಯವರ್ಣಂ ತಮಸ ಪರಸ್ತಾತ್ ಅಂತ. ತಮಾಸಿ ತಮಸ ಗೂಢಮಗ್ರೇ ಪ್ರಕೇತಂ. ಇದು ನಾಸದೀಯ ಸೂಕ್ತ ಅಂತ ಹೇಳಿಬಿಟ್ಟು ಋಗ್ವೇದದಲ್ಲಿ ಪ್ರಸಿದ್ಧವಾಗಿ ಬರುತ್ತೆ. ಯಜುರ್ವೇದ ಬ್ರಾಹ್ಮಣದಲ್ಲಿಯೂ ಕೂಡ 2ನೇ ಅಷ್ಟಕದಲ್ಲಿ ಕಡೆಯ ಪ್ರಶ್ನ 8ನೇ ಪ್ರಶ್ನದಲ್ಲಿ ಬರುತ್ತೆ. ತಮಾಸೀತ್ ತಮಸ ಗುಣಮಗ್ರೆ ಪ್ರಕೇತಂ. ತಮಃ ಆಸೀತ್ ಅಂತ ಹೇಳಿದ್ರೆ ತಮಸ್ಸು ಅನ್ನೋದು ಒಂದು ಪದಾರ್ಥ. ನಮ್ಮ ಸಿದ್ಧಾಂತದಲ್ಲಿ ತಮಸ್ಸು ಅನ್ನೋದು ಪದಾರ್ಥವೇ ಇಲ್ಲವೇ ಅನ್ನೋದೇ ನ್ಯಾಯದರ್ಶನದಲ್ಲಿ ಒಂದು ದೊಡ್ಡ ವಿಚಾರ. ಅದರ ಪ್ರಕಾರ ತಮಸ್ಸು ಅನ್ನೋದು ಪದಾರ್ಥವೇ ಅಲ್ಲವೇ, ಬೆಳಕಿನ ಅಭಾವವೇ ತಮಸ್ಸೇ, ಇಲ್ಲ ತಮಸ್ಸು ಅಂತ ಒಂದು ಪದಾರ್ಥ ಇದೆಯೇ ಅನ್ನೋದೇ ಒಂದು ದೊಡ್ಡ ವಿಚಾರ ನ್ಯಾಯದರ್ಶನದಲ್ಲಿ. ಸಿದ್ಧಾಂತದಲ್ಲಿ ಶ್ರುತಿ ಪ್ರಮಾಣಕ್ಕೆ ಅನುಗುಣವಾಗಿ ತಮಃ ಆಸೀತ್, ತಮಸ್ಸು ಅನ್ನೋದು ಒಂದು ಪದಾರ್ಥ, ಅತಿರಿಕ್ತ ಪದಾರ್ಥ. ತಮಸ ಗೂಢಮಗ್ರೇ ಪ್ರಕೇತಂ, ಎಲ್ಲ ಗೂಢವಾಗಿ ವ್ಯಾಪಿತವಾಗಿತ್ತು ತಮಸ್ಸಿನಿಂದ. ತಮಃ ಪರೇ ದೇವೇ ಏಕೀಭವತಿ ಶ್ಯಾಮಾ ಏಕರೂಪ ಭವಂತಿ ಏವಮೇವ ಹಿ ಪ್ರಜಾಪತಿ ಸಮೃದ್ಧೈ. ಇದೆಲ್ಲ ಶ್ಯಾಮತ್ವ ಅಂತ ಹೇಳಿದ್ರೆ ಸಾರಣಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ತಮಾಸೀತ್ ಅಂತ ಹೇಳಿದ್ರಿಂದ ಶ್ಯಾಮರೂಪತ್ವ ಅವನಿಗೆ ಹೇಳಲ್ಪಟ್ಟಿದೆ. ಆ ಕಾಲದಲ್ಲಿ ಪರಮಾತ್ಮನು ಪ್ರಳಯ ಕಾಲದಿದ್ದ ಪರಮಾತ್ಮನನ್ನು ತಿಳಿಸುತ್ತೆ. ಏಕರೂಪ ಭವಂತಿ ಅಂತ ಹೇಳುವಾಗ ಸೂಕ್ಷ್ಮವಾದ ಚಿರಚಿದ್ ವಿಶಿಷ್ಟನಾದ ಪರಮಾತ್ಮ ಒಬ್ಬನೇ ಸದೇವ ಸೌಮ್ಯ ಇದಮಗ್ರ ಆಸೀತ್. ಆ ಪ್ರಮಾಣವನ್ನೇ ತೆಗಿತಾರೆ ಸಾರಣಾಚಾರ್ಯರು ಆ ತೈತಿರಿಯದ ಬ್ರಾಹ್ಮಣದ ವ್ಯಾಖ್ಯಾನದಲ್ಲಿ. 2ನೇ ಅಷ್ಟಕದಲ್ಲಿ ಬರುವಂತಹದ್ದು. ಅದೇ ಅಷ್ಟಕದಲ್ಲಿಯೇ ಬರುವಂತಹದ್ದು ತಮಸಸ್ತನ್ ಮಹಿನಾ ಜಾಯತೈಕಂ. ಅದರಿಂದ ಅದೆಲ್ಲವೂ ಸೃಷ್ಟವಾಯಿತು ಅನ್ನೋದೆಲ್ಲ ಇದೆಲ್ಲ ಹೇಳಿರೋದು ಅದೇ ಅಷ್ಟಕದಲ್ಲೇ ಬರುತ್ತೆ. ಇಲ್ಲಿ 2, 4, 9 ಅನ್ನೋ ತಪ್ಪು ರೆಫರೆನ್ಸ್ ಸರಿಗಿಲ್ಲ. ಇಲ್ಲಿ 2, 8 ಇರಬೇಕು. ಇದು ಕೂಡ 8ನೇ ಅನುವಾಕ್ಯದಲ್ಲಿ ಬರುವಂತಹದ್ದು. 2ನೇ ಅಷ್ಟಕದಲ್ಲಿ 8ನೇ ಪ್ರಶ್ನದಲ್ಲಿ ಬರುವಂತಹದ್ದು 9ನೇ ಅನುವಾಕ. ಯದಾ ತಮಃ ಇತ್ಯಾದಿ ಶ್ರುತ್ಯಂತರ ಉಪಲಕ್ಷಣಾರ್ಥ. ಎಲ್ಲವೂ ಕೂಡ ಇದೆಲ್ಲ ಸ್ಪಷ್ಟವಾಗಿ ತಿಳಿಸುತ್ತೆ. ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಪರಮಾತ್ಮನಿಗೆ ದಿವ್ಯಮಗಳ ವಿಗ್ರಹವಿದೆ. ಅಪ್ರಾಕೃತವಾದ ಒಂದು ಅವನಿಗೆ ತೇಜೋಪವಾದ ದಿವ್ಯಮಗಳ ವಿಗ್ರಹವಿದೆ ಅವನಿಗೆ. ಅವನ ತೇಜಸ್ಸಿನಿಂದಲೇ ಎಲ್ಲ ತೇಜೋ ಪದಾರ್ಥಗಳಿಗೂ ತೇಜಸ್ಸು ಉಂಟಾಗುತ್ತೆ. ಇದೆಲ್ಲವೂ ತಿಳಿಸುವಂತಹ ಪ್ರಮಾಣಗಳು. ಅವನ ಒಂದು ದಿವ್ಯಮಗಳ ವಿಗ್ರಹವಿದೆ ಎಂದು ಅದನ್ನು ಭಾಷ್ಯಕಾರರು ಸಕಲೇತರ ವಿಸಜಾತೀಯ ಸ್ವರೂಪಂ ಅಂತ ಹೇಳಿ, ಅದಾದ ಮೇಲೆ ಆದಿತ್ಯವರ್ಣಂ ತಮಸ ಪರಸ್ತಾತ್ ಅನ್ನೋ ಹಲಕ್ಕೆ ಅಪ್ರಾಕೃತ ಅಸಾಧಾರಣ ದಿವ್ಯ ರೂಪಂ ಅಂತ ಹೇಳಿದ್ರು. ದಿವ್ಯವಾದ ರೂಪವಿದೆ ಅವನಿಗೆ ಅನ್ನೋದು ಶ್ರುತಿ ಸಿದ್ಧವಾದದ್ದು ಅನ್ನೋದನ್ನು ತಿಳಿಸ್ತಾರೆ. ತೇನ ತಮಸಃ ಇತಿ ಸರ್ವಕಾರಣಭೂತ ತಮೋದ್ರವ್ಯ ವಿವಕ್ಷ. ಸರ್ವಕಾರಣಭೂತ ತಮೋದ್ರವ್ಯ ವಿವಕ್ಷ. ತಮಸಃ ಅನ್ನೋದು ಸರ್ವಕಾರಣಭೂತ ತಮೋದ್ರವ್ಯ ವಿವಕ್ಷ. ತಮಃ ಪರೇ ದೇವೇ ಏಕೀಭವತಿ ಅಂತ ಹೇಳೋದು. ಅದರಲ್ಲಿ
ಅವ್ಯಕ್ತವೂ ಅಕ್ಷರವೂ ಎರಡು ಸೇರಿರುತ್ತೆ. ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ ತಮಸಿ ಲೀಯತೆ, ತಮಃ ಪರೇ ದೇವೇ ಏಕೀಭವತಿ. ತಮಸಃ ಪರಸ್ತಾದಿತ್ಯನೇನ ಫಲಿತಂ ಅಪ್ರಾಕೃತತ್ವಂ ತಮಸಃ ಪರಸ್ತಾತ್. ಪ್ರಾಕೃತ ಪ್ರಕೃತಿ ಮಂಡಲಕ್ಕಿಂತ ಆಚೆ ಇರುವುದು ಅಪ್ರಾಕೃತವಾದದ್ದು ಅನ್ನೋದು ತಿಳಿಯುತ್ತೆ. ಪ್ರಾಕೃತವಾದದ್ದಲ್ಲ ಅನ್ನೋದು ಅದು ಪರಮಪದ ನಿತ್ಯ ಶುದ್ಧ ಸತ್ವಮಯವಾದ ಒಂದು ಲೋಕದಲ್ಲಿ ಇರುವಂತಹದ್ದು. ಅವನ ದಿವ್ಯ ರೂಪವು ಹಾಗೆಯೇ ಇದೆ, ಶುದ್ಧ ಸತ್ವಮಯವಾದದ್ದು. ತತಃ ಏವ ತಥ ಏವ ಚ ಅಕರ್ಮಾಧೀನತ್ವಂ. ಅಲ್ಲಿ ಇರುವವ್ರಿಗೆ ಯಾರಿಗೂ ಕರ್ಮಾಧೀನತ್ವ ಇಲ್ಲ. ಪರಮಪದದಲ್ಲಿರುವ ಯಾರಿಗೂ ಕೂಡ ಕರ್ಮಾಧೀನತ್ವವಿಲ್ಲ. ಎಲ್ಲ ಅಕರ್ಮವಶ, ಕರ್ಮದಿಂದ ತಪ್ಪಿಸ್ಕೊಂಡು ಹೋಗಿರುವಂತಹ ನಿತ್ಯರು, ಸಂಸಾರ ಸಂಬಂಧವೇ ಇಲ್ಲದವರು, ಮುಕ್ತರು, ಸಂಸಾರವನ್ನು ತಪ್ಪಿಸ್ಕೊಂಡು ಹೋಗಿರೋರು ಪರಮಾತ್ಮ. ಅಲ್ಲಿ ಇರುವವರು ಯಾರಿಗೂ ಕೂಡ ಕರ್ಮವಶ್ಯತ್ವ ಇಲ್ಲ. ಮತ್ತೆ ನಿತ್ಯತ್ವಂ ನಿರವಧ್ಯತ್ವಂ ಇತ್ಯಾದಿ ಸೂಚಿತಂ. ನಿತ್ಯವಾದದ್ದು, ಅವರ ಸೃಷ್ಟಿಗೆ ಒಳಪಡುವುದಿಲ್ಲ. ಮತ್ತೆ ಯಾವ ದೋಷವೂ ಇಲ್ಲದವರು, ನಿರವಧ್ಯತ್ವ, ಅವರಿಗೆ ಅಷ್ಟಗುಣಾಷ್ಟಕ ಆವಿರ್ಭಾವವಾಗಿರುತ್ತೆ, ಮುಕ್ತರಿಗೂ ಕೂಡ. ಆದ್ದರಿಂದ ಅದೆಲ್ಲವೂ ಇಲ್ಲಿ ತಮಸಃಪರಸ್ತಾತ್ ಅನ್ನೋದರಿಂದಲೇ ಸೂಚಿತವಾಗಿದೆ. ಏತತ್ ಶ್ಲೋಕ ಛಾಯಶ್ಚ ಮಾನವ ಶ್ಲೋಕ. ಮನು ಸ್ಮೃತಿಯಲ್ಲಿಯೂ ಇದೇ ರೀತಿಯಲ್ಲಿ ಪ್ರಶಾಸಿತಾರಂ ಸರ್ವೇಶಾಮಣೀಯಾಂ ಸಮಣೀಯಸಾಂ ರುಕ್ಮಾಭಂ ಸ್ವಪ್ನದೀ ಗಮ್ಯಂ ವಿದ್ಯಾತ್ ಪುರುಷಂ ಪರಂ. ಬಹಳ ಪ್ರಧಾನವಾದ ಶ್ಲೋಕ ಇದು. ಭಾಷ್ಯದಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ರುಕ್ಮಾಭಂ ಸ್ವಪ್ನಧೀಗಮ್ಯಂ ಅನ್ನೋದು ಪ್ರಧಾನವಾದದ್ದು. ಅದಕ್ಕೆ ಭಾಷಿಕಾರ ವಿಸ್ತಾರ ವ್ಯಾಖ್ಯಾನ ಮಾಡ್ತಾರೆ ಶ್ರೀಭಾಷ್ಯದಲ್ಲಿ. ಸ್ವಪ್ನಧೀಗಮ್ಯಂ ಅಂದರೆ ಸ್ವಪ್ನದಲ್ಲಿ ನಮಗೆ ಯಾವ ರೀತಿಯಾದ ಜ್ಞಾನವಿರುತ್ತೋ, ಅಲ್ಲಿ ಹೇಗೆ ನಮಗೆ ಸ್ಪಷ್ಟವಾಗಿ ವಿಷಯಗಳು ತಿಳಿಯುತ್ತೋ ಆ ರೀತಿ ಧ್ಯಾನದಿಂದ ಇವನು ಪಡೆದುಕೊಳ್ಬೇಕು ಅಂತ ಅರ್ಥ. ರುಕ್ಮಾಭ ಆ ಪರಮಪುರುಷನ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನದಿಂದ ಪಡೆದುಕೊಂಡ್ರೆ ಅದು ಸಾಕ್ಷಾತ್ಕಾರ. ಅದು ಸ್ವಪ್ನ ಅನ್ನುವುದು ದೋಷದಿಂದ ಬರುತ್ತೆ. ಆದರೆ ಸ್ವಪ್ನದಲ್ಲಿ ಪದಾರ್ಥಗಳು ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ನೇರವಾಗಿ ನೋಡಿದ ಹಾಗೆ ಇರುತ್ತೆ, ಪ್ರತ್ಯಕ್ಷವಾಗಿ ಎದ್ದು ಆದಮೇಲೆ ಹೇಳ್ತೀವಿ ಈ ರೀತಿ ಕಾಣಿಸ್ತು ನನಗೆ, ಎಷ್ಟು ಆಶ್ಚರ್ಯವಾಗಿ ಅಂತ ಹೇಳ್ತೀವಿ. ಆದರೆ ಸ್ವಪ್ನ ಅನ್ನೋದು ನಮಗೆ ದೋಷದಿಂದ ಬರೋದು. ರಜಸ್ತಮಸ್ಸು, ಸತ್ವ ರಜಸ್ತಮಸ್ಸು 3 ಗುಣ ಇರುವ ಪ್ರಕೃತಿ ಸಂಬಂಧ ಇರುವಾಗ ತಮೋ ಗುಣ ಅಧಿಕವಾದರೆ ನಿದ್ರೆ ಬರುತ್ತೆ. ನಿದ್ರೆ ಆದಮೇಲೆ ಸ್ವಪ್ನ ಬರುತ್ತೆ. ಅದು ದೋಷದಿಂದ ಬರೋದು. ಆ ಸ್ವಪ್ನದಲ್ಲಿ ಯಾವ ವಿಧವಾದ ಜ್ಞಾನವಿರುತ್ತೋ, ನಮಗೆ ಪ್ರತ್ಯಕ್ಷತಾಪನ್ನವಾದ ಒಂದು ರೀತಿಯಾದ ಜ್ಞಾನದಲ್ಲಿ ಹೇಗೆ ಪ್ರತ್ಯಕ್ಷವಾಗಿ ಸಿಗುತ್ತೋ ಅದನ್ನು ನಮ್ಮ ಪ್ರಯತ್ನದಿಂದ ಉಪಾಸನೆ ಮಾಡಿ ನಾವು ಪಡೆದುಕೊಂಡರೆ ಅದುವೇ ಸಾಕ್ಷಾತ್ಕಾರ. ಅದನ್ನು ಮನುಸ್ಮೃತಿಯಲ್ಲಿ ಹೇಳಿದೆ. ರುಕ್ಮಾಭಂ ಸ್ವಪ್ನಧೀಗಮ್ಯಂ ಅಂತ ಹೇಳ್ಬಿಟ್ಟು, ವಿದ್ಯಾತ್ತು ಪುರುಷಂ ಪರಂ ಅನುಕೂಲಾನಾಂ ಹಿತ ರಮಣೀಯತ್ವಾತ್ಯಾಕಾರೇಣ ಹಿರಣ್ಯವರ್ಣತ್ವ ರುಕ್ಮಾಭತ್ವಾತ್ ವ್ಯಪದೇಶಃ. ರುಕ್ಮಾಭತ್ವಾದಿವ್ಯಪದೇಶಃ. ರುಕ್ಮಾಭ ಹಿರಣ್ಯವರ್ಣ ಇದೆಲ್ಲ ಹೇಳಿರೋದು. ಹಿರಣ್ಯ ಅಂದರೆ ಹಿತಂ ರಮಣೀಯಂ ಅಂತ ಅರ್ಥ. ಹಿತ ರಮಣೀಯತ್ವಾತ್ ಹಿರಣ್ಯಮಿತಿ ಉಚ್ಯತೆ. ಹಿರಣ್ಯಕ್ಕೆ ಅದು ಅರ್ಥವನ್ನು ಹೇಳಬಹುದು. ಹಿರಣ್ಯ ಅನ್ನುವ ಶಬ್ದಕ್ಕೆ ಹಿತವಾಗಿದೆ, ರಮಣೀಯವಾಗಿದೆ ಅನ್ನುವ ಅರ್ಥ. ಪ್ರತಿಕೂಲ ದುಷ್ಪ್ರೇಕ್ಷತ್ವ ಪ್ರಕಾಶಾತಿರೇಕಾದಿ ವಿವಕ್ಷ ಆದಿತ್ಯವರ್ಣತ್ವಾದ್ಯುಕ್ತಿ. ಹಿರಣ್ಯವರ್ಣವೂ ಇದೆ ಅವನಿಗೆ. ರುಕ್ಮಾಭಂ ಸ್ವಪ್ನದಲ್ಲಿ ಹೇಳುವಾಗ ಆದಿತ್ಯವರ್ಣಂ ಅಂತಾನು ಹೇಳಿದೆ, ಹಿರಣ್ಯವರ್ಣತ್ವವೂ ಹೇಳಿದೆ. ಆದಿತ್ಯವರ್ಣ ಏನು ಅಂದರೆ ಪ್ರತಿಕೂಲರಿಗೆ ನೋಡೋದಕ್ಕಾಗದೇ ಇರುವಂತಹದ್ದು. ಸೂರ್ಯನನ್ನು ನೋಡೋದಕ್ಕಾಗೋದಿಲ್ಲ, ತೀಕ್ಷ್ಣವಾಗಿರ್ತಾನೆ. ಆ ರೀತಿ ಹೇಳೋದಕ್ಕೋಸ್ಕರ ಆದಿತ್ಯವರ್ಣ. ಅನುಕೂಲರಿಗೆ ಹೇಗೆ ಅಂದರೆ ಹಿತವಾಗಿ ರಮಣೀಯವಾಗಿರುತ್ತೆ, ಹಿರಣ್ಯವರ್ಣಂ. ಎರಡು ಕೂಡ ಹೇಳಲ್ಪಟ್ಟಿದೆ. ದಿವಿಸೂರ್ಯ ಸಹಸ್ರಸ್ಯ ಇತ್ಯಾದಿ ಚ ವಕ್ಷತಿ. ಮುಂದೆ ಹೇಳಲು ಬರುತ್ತೆ ಭಾಸಸ್ತಸ್ಯ ಮಹಾತ್ಮನಃ ಅಂತ ಹೇಳಿ. ಭವೇದ್ಯುಗಪದುತ್ಥಿತ. ದಿವಿಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಭಾಸಸ್ತಸ್ಯ ಮಹಾತ್ಮನಃ ಅಂತ ಮುಂದೆ ಶ್ಲೋಕ ಬರುತ್ತೆ. ಅವನ ವಿಶ್ವರೂಪ ದರ್ಶನದಲ್ಲಿ ಬರುವಂತಹದ್ದು. ಏತೇನ ಆದಿತ್ಯ ಶಬ್ದಸ್ಯ ನಿತ್ಯ ಚೈತನ್ಯ ಪ್ರಕಾಶಪರತ್ವಂ, ತಮ ಶಬ್ದಸ್ಯ ಚ ಅಜ್ಞಾನ ವಿಷಯತ್ವಂ ಪರೋಕ್ತಂ ನಿರಸ್ತಂ. ಇದೆಲ್ಲ ಬೇರೆ ಸಿದ್ಧಾಂತಗಳಲ್ಲಿ ಈ ರೀತಿ ಅರ್ಥ ಮಾಡ್ತಾರೆ. ನಿತ್ಯ ಚೈತನ್ಯ ಪ್ರಕಾಶ ಅಂತ ಅರ್ಥ ಮಾಡಿದ್ರು. ತಮ ಶಬ್ದ ಅನ್ನೋದು ಅಜ್ಞಾನ ವಿಷಯವಾಗಿರುವಂಥ ಮೊದಲಾಗಿ ಅರ್ಥ ಮಾಡೋದು.
ನಿರಸ್ತವಾಗಿದೆ. ಯಾಕೆಂದರೆ ತಮಃ ಅಂತ ಒಂದು ಪದಾರ್ಥವಿದೆ ಅಂತ ಹೇಳಲ್ಪಟ್ಟಿದೆ. ತಮಃ ಪರೇ ದೇವೇ ಏಕೀಭವತಿ ಮೊದಲಾದದ್ದು ಆ ಪ್ರಮಾಣವನ್ನೆಲ್ಲ ತೆಗೆದುಕೊಂಡು ಈ ರೀತಿ ನಮ್ಮ ಸಿದ್ಧಾಂತದಲ್ಲಿ ಅರ್ಥ ಮಾಡಿದ್ದಾರೆ. ಲೋಕದ್ವಯಸ್ಯ ಅನ್ವಯಂ ದರ್ಶಯತಿ ತಮೇವ ಭೂತಂ. ಇಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಎಷ್ಟು ವಿಶೇಷವಾದ ವಿಷಯಗಳು, ಅದಕ್ಕೆ ಶ್ರುತಿ ಪ್ರಮಾಣಗಳು ಎಲ್ಲವನ್ನು, ಸ್ಮೃತಿ ಪ್ರಮಾಣಗಳು, ಹಾಗೆ ಮನುಸ್ಮೃತಿ ಮೊದಲಾದದ್ದು ಶ್ರುತಿ ಪ್ರಮಾಣಗಳು. ಅವನಿಗೆ ದಿವ್ಯವಾದ ರೂಪವಿದೆ, ಸಕಲೇತರ ವಿಸಜಾತೀಯವಾದದ್ದು. ಅದು ತರ್ಕಗಳಿಂದ ತಿಳಿಯಲ್ಪಡೋಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು, ತರ್ಕದಿಂದ ತಳ್ಳಿ ಹಾಕಕ್ಕಾಗದೇ ಇರುವಂತಹದ್ದು. ಇದೆಲ್ಲ ಅಪ್ರಾಕೃತವಾದದ್ದು. ಪ್ರಾಕೃತಿ ಮಂಡಲದಿಂದ ಆಚೆ ಇರುವಂತಹ ಅವನಿಗೆ ಆದಿತ್ಯವರ್ಣಂ, ಒಂದು ತೀಕ್ಷ್ಣವಾದ ಆದಿತ್ಯನಂತೆ ತೀಕ್ಷ್ಣವಾದ ತೇಜಸ್ಸು, ಅನುಕೂಲರಿಗೆ ಹಿತವಾಗಿ ರಮಣೀಯವಾಗಿರುವಂತಹ ದಿವ್ಯಮಗಳ ರೂಪ. ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಆ ರೀತಿಯಾದ ಎಲ್ಲ ರೂಪವನ್ನು, ಪರಮಾತ್ಮನ ಈ ಎಲ್ಲ ಆಕಾರಗಳನ್ನು ಇವನು ಚಿಂತನೆ ಮಾಡಬೇಕು. ಅದು ಇಲ್ಲಿ ಹೇಳಲ್ಪಟ್ಟಿರೋದು. ಭಕ್ತಿಯಾಯುಕ್ತೋ ಯೋಗ ಬಲೇನೇತಿ ಪೃಥಂ ನಿರ್ದೇಶಾತ್ ಪರೋಕ್ತ ಪ್ರಾಣಜಯ ಬಲಾದಿ ಪೃಥಗರ್ಥತಾ ಪ್ರತೀತಿ ಸ್ಯಾರ್ತಿ ಅಪಕರಣಾಯ ವಿಶಿಷ್ಟೈಕಾರ್ಥತಾಂ ಭಕ್ತಿಯುಕ್ತ ಯೋಗ ಬಲೇನ. ಭಕ್ತಿಯಾಯುಕ್ತ ಯೋಗ ಬಲೇನ ಅಂತ ಹೇಳಿ ಪೃಥಕ್ ನಿರ್ದೇಶಾತ್ ಅಂದರೆ ಇಲ್ಲಿ ಶ್ಲೋಕದಲ್ಲಿ ಹೇಳಿರುವಾಗ, ಶ್ಲೋಕದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಅವನಿಗೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯ ಯುಕ್ತ ಯೋಗ ಬಲೇನ ಚ ಏವ. ಭಕ್ತಿಯ ಯುಕ್ತ ಯೋಗ ಬಲೇನ ಚ ಏವ ಅಂತ ಬೇರೆ ಬೇರೆಯಾಗಿ ಅರ್ಥ ಮಾಡಿದೆ. ಭಕ್ತಿಯ ಯುಕ್ತ ಯೋಗ ಬಲೇನ ಅನ್ನುವ ಅರ್ಥಕ್ಕೆ ಭಾಷಿಕಾರರು ಮಾಡುವ ವ್ಯಾಖ್ಯಾನ ಹೇಗೆ ಅಂತ ಹೇಳಿದ್ರೆ, ಅಹರಾರಭ್ಯಸ್ತಮಾನ ಭಕ್ತಿಯುಕ್ತ ಯೋಗ ಬಲೇನ ಆರೂಢ ಸಂಸ್ಕಾರತೆಯ ಅಂತ ಹೇಳಿದ್ರು. ಭಕ್ತಿಯುಕ್ತ ಯೋಗ ಬಲೇನ ಅಂತ ಹೇಳಿ ಇಲ್ಲಿ ಅರ್ಥ ಮಾಡಿದ್ರು. ಕೆಲವರು ಅದಕ್ಕೆ ಬೇರೆ ಬೇರೆಯಾಗಿ ಅರ್ಥ ಮಾಡಿದ್ದಾರೆ. ಅದು ಇಲ್ಲಿ ನಾವು ಅದು ಒಪ್ಕೊಳ್ಳೋದಿಲ್ಲ ಅನ್ನೋದು ಅರ್ಥ ಮಾಡಿದ್ದಾರೆ. ಪೃಥಕ್ ನಿರ್ದೇಶಾತ್ ಪರೋಕ್ತ ಪ್ರಾಣಜಯ ಬಲಾದಿ ಪೃಥಗರ್ಥತಾ ಪ್ರತೀತಿ. ಪ್ರಾಣವನ್ನು ಜಯಿಸುವುದು, ಮುದಕ್ಕೆ ಬೇಕಾದ ಬಲ ಮೊದಲಾದದ್ದೆಲ್ಲ ಏನು ಅರ್ಥಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ತಳ್ಳಿ ಹಾಕಲು ವಿಶಿಷ್ಟೈಕಾರ್ಥತಾ, ವಿಶಿಷ್ಟವಾದ ಒಂದು ಅರ್ಥವಿದೆ. ಭಕ್ತಿಯುಕ್ತ ಯೋಗ ಬಲೇನ, ಭಕ್ತಿಯಾಯುಕ್ತ ಯೋಗ ಬಲೇನ ಚ ಅಂತ ಹೇಳುವಾಗ ಭಕ್ತಿಯುಕ್ತವಾದ ಯೋಗ ಬಲದಿಂದ ಅಂತ ಒಂದು ವಿಶಿಷ್ಟವಾದ ಒಂದು ಅರ್ಥವನ್ನು ಇಲ್ಲಿ ಅರ್ಥ ಮಾಡಿದ್ರು. ಬೇರೆ ಬೇರೆಯಾಗಿ ಅರ್ಥ ಮಾಡಲಿಲ್ಲ ಅಂತ ಹೇಳಿ. ಮನಸಃ ಅಚಲತ್ವೇ ಹೇತು ಇದಂ, ಇದುವೇ ಭಕ್ತಿಯುಕ್ತವಾದ ಯೋಗ ಬಲ ಅಂತ ಹೇಳುವಾಗ ಇದುವೇ ಈ ಮನಸ್ಸಿನ ಅಚಲತ್ವಕ್ಕೆ ಕಾರಣವು. ತಸ್ಯ ಚ ಅವಾಂತರ ವ್ಯಾಪಾರ ಯೋಗ್ಯ ಪರ್ಯಾಯಯುಕ್ತ ಶಬ್ದೇನ ವಿವಕ್ಷಿತ ಆರೂಢ ಸಂಸ್ಕಾರತೆಯ ಅಂತ ಹೇಳಿ. ಆದ್ದರಿಂದ ಅದಕ್ಕೆ ಆರೂಢ ಸಂಸ್ಕಾರತೆಯ, ಅವನಿಗೆ ಒಂದು ಸಂಸ್ಕಾರ ಉಂಟಾಗಿರುತ್ತೆ. ಆ ಭಕ್ತಿಯುಕ್ತವಾದ ಯೋಗ ಬಲದಿಂದ ಒಂದು ಸಂಸ್ಕಾರ ಉಂಟಾಗಿರುತ್ತೆ. ಅದರಿಂದ ಅವನು ಪ್ರಾಣವನ್ನು ಭ್ರೂ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಪರಮಾತ್ಮನಲ್ಲಿ ಅಲ್ಲಿ ಧ್ಯಾನ ಮಾಡಿಕೊಂಡು ಪ್ರಾಣವನ್ನು ಬಿಡಬೇಕು. ಪ್ರಾಣ ಬಿಡುವ ಕಾಲದಲ್ಲಿ ಹೇಗೆ ಅವನು ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಆವೇಶ್ಯ ಇತ್ಯನೇನ ಯೋಗ ಪ್ರಕರಣೇಶು ಉಕ್ತಂ ನಿಶ್ಚಲಾವಸ್ಥಾಪನಂ ವಿವಕ್ಷಿತಂ ಸಂಸ್ಥಾಪ್ಯ. ಯೋಗ ಪ್ರಕರಣಗಳಲ್ಲಿ ಆವೇಶ್ಯ ಅಂತ ಹೇಳಿ ಶಬ್ದ ಹೇಳಿದ್ದೆ, ಅದನ್ನು ಅಲ್ಲಿ ಪ್ರವೇಶ ಮಾಡಿಸಿ ಅಂತ ಹೇಳಿ ಅದು ಸಂಸ್ಥಾಪ್ಯ ಅನ್ನೋ ಅರ್ಥದಿಂದ ಹೇಳಿದ್ದಾರೆ. ಭ್ರೂ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿಬಿಟ್ಟು ಪ್ರಾಣವನ್ನು ಸ್ಥಾಪನೆ ಮಾಡಿ ಪರಮಪುರುಷನನ್ನು, ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಅಲ್ಲಿ ಧ್ಯಾನ ಮಾಡಬೇಕು ಅವನು ಅಂತ ಹೇಳಿದೆ. ಅತ್ರ ಪುರುಷ ಧ್ಯಾನಸ್ಯಾಪಿ ಭ್ರೂ ಮಧ್ಯಮೇವ ದೇಶ. ಅವನ ಧ್ಯಾನವೂ ಕೂಡ ಭ್ರೂ ಮಧ್ಯದಲ್ಲಿಯೇ. ದೇಶಾಂತರ ಅನಭಿಧಾನಾತ್ ಯೋಗ ಪ್ರಕರಣಾಂತರೇಶು ಉಪದೇಶಾಚ್ಯ ತತ್ಸಿದ್ಧೇಹಿ ತತ್ರ ಭೂಮಧ್ಯ ಇತಿ. ಯೋಗ ಪ್ರಕರಣಗಳಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ಆದ್ದರಿಂದ ಆ ರೀತಿಯಲ್ಲಿ ಇಲ್ಲಿಯೂ ಅರ್ಥ ಮಾಡಲ್ಪಟ್ಟಿದೆ. ಯೋಗಸೂತ್ರದಲ್ಲಿ ಹೇಳಿರುವ ಹಾಗೆ, ಪಾಣಿನಿ ಯೋಗಸೂತ್ರ, ಪತಂಜಲಗಳ ಯೋಗಸೂತ್ರದಲ್ಲಿ ಹೇಳಿರುವ ಹಾಗೆಯೇ ಭ್ರೂ ಮಧ್ಯದಲ್ಲಿ ಪರಮಾತ್ಮನನ್ನು ಸ್ಥಾಪನೆ ಮಾಡಿ ಅಲ್ಲಿಯೇ ಪ್ರಾಣವನ್ನು ಸ್ಥಾಪನೆ ಮಾಡಿ ಅಲ್ಲಿಯೇ ಅವನ ಧ್ಯಾನವನ್ನು ಮಾಡಬೇಕು ಅನ್ನೋದು. ಅಲ್ಲಿ ಜೀವಾತ್ಮನ ಧ್ಯಾನ ಮಾಡ್ತಾರೆ, ಇಲ್ಲಿ ಪರಮಾತ್ಮನ ಧ್ಯಾನ ಹೇಳಲ್ಪಟ್ಟಿದೆ ಭಕ್ತಿಯೋಗವಾದ್ದರಿಂದ. ತಮೇವಂ ಭೂತಂ ದಿವ್ಯಂ ಪುರುಷಂ ಇತಿ ಅನ್ವಯ. ಅಂತಹ ದಿವ್ಯನಾದ ಪುರುಷನನ್ನು ತಮೇವ ಇತಿ ಇತ್ಯವಧಾರಣ ದರ್ಶನಾತ್ ಸತಂ ಪರಂ ಪುರುಷಮಿತ್ಯತ್ರಾಪಿ ತಮಿತಿ ಇತರ ವ್ಯವಚ್ಛೇದ ಪರಂ ಇತಿ ಅಭಿಪ್ರಾಯೇಣ ಸಹ ತಮೇವ
ಉಪೈತಿ, ಅವನನ್ನೇ ಪಡೆದುಕೊಳ್ತಾನೆ ಅವನು. ಎಪ್ರಯಾತಿ ಸಮದ್ಭಾವಂ ಯಾತಿ ಮೊದಲಾದ ಪ್ರಕಾರಾಂತರ ಮಾತ್ರ ವಿವಕ್ಷಿತ. ಇದೆಲ್ಲ ಹಿಂದೆ ಹೇಳಲ್ಪಟ್ಟ ಶ್ಲೋಕಗಳೇ. ತದ್ಭಾವಂ ಯಾತಿ ಭಾವಪ್ರಧಾನತ್ವ ನಿರ್ದೇಶ. ಇಲ್ಲಿ ಪ್ರಧಾನವಾಗಿ ತಿಳಿಬೇಕಾದ್ದು ಪರಮಾತ್ಮನ ಒಂದು ಸ್ವರೂಪವನ್ನು ಯಾವ ರೀತಿ ಇವನು ಧ್ಯಾನ ಮಾಡಬೇಕು. ಐಶ್ವರ್ಯಾರ್ಥಿಯಾದವನು, ಅವನಿಗೆ ಪ್ರಾಪ್ಯವಾದದ್ದು ಐಶ್ವರ್ಯವೇ, ಭೋಗವೇ, ವಿಷಯಗಳ ಅನುಭವ ಅವನಿಗೆ ಬೇಕಾಗಿದ್ದು, ಪ್ರಾಕೃತವಾದ ವಿಷಯಗಳ ಅನುಭವ ಅವನಿಗೆ ಬೇಕು. ಆದರೆ ಪರಮಾತ್ಮನನ್ನೇ ಆಶ್ರಯಿಸಿ ಧ್ಯಾನ ಮಾಡ್ತಾನೆ, ಅವನು ಭಕ್ತಿಯೋಗ ಮಾಡ್ತಾನೆ. ಆ ಪರಮಾತ್ಮನನ್ನು ನಿರಂತರವಾಗಿ ಪ್ರತಿದಿನವೂ ಧ್ಯಾನ ಮಾಡ್ತಾನೆ ಭಕ್ತಿಯೋಗದಲ್ಲಿ. ಆ ಭಕ್ತಿಯೋಗ ಮಾಡುವಾಗ ಪರಮಾತ್ಮನಿಗೆ ತಾನು ಶೇಷಭೂತನು ಅನ್ನೋದೆಲ್ಲ ಅವನಿಗೆ ತಿಳಿದಿರುತ್ತೆ. ಎಲ್ಲ ತಿಳಿದುಕೊಂಡಿದ್ರೂ ಕೂಡ ಅವನಿಗೆ ಪ್ರಾಪ್ಯ ಬೇಕಾದ ಇಚ್ಛೆ ಇರುವುದು ಯಾವುದರಲ್ಲಿ ಅಂದರೆ ಅತಿಶಯಿತವಾದ ವಿಶೇಷ ವಿಷಯ ಭೋಗಗಳೇ ಅವನಿಗೆ ಬೇಕಾಗಿರುವಂಥ. ಪರಮಪುರುಷನನ್ನೇ ಈ ರೀತಿ ಧ್ಯಾನ ಮಾಡಿ ಅವನು ಪರಮಪುರುಷನ ಈ ಎಲ್ಲ ಆಕಾರಗಳ ವಿಶಿಷ್ಟನಾದ ಪರಮಪುರುಷನ ಧ್ಯಾನ ಮಾಡೋದ್ರಿಂದ ಸಮಾನವಾದ ಈ ಐಶ್ವರ್ಯವನ್ನು ಪಡೆದುಕೊಳ್ತಾನೆ. ಅಂದರೆ ಬೇರೆ ಯಾರಿಗೂ, ಪ್ರಕೃತಿ ಮಂಡಲದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂತಹ ವಿಷಯಗಳು, ಯಾರಿಗೂ ಆಗದಂತಹ ಅನುಭವಗಳು ಎರಡೂ ಅವನಿಗೆ ಲಭಿಸುತ್ತೆ. ಪದಾರ್ಥಗಳು, ವಿಷಯಗಳು ಎಲ್ಲರಿಗಿಂತಲೂ ಅಧಿಕವಾಗಿ, ಭೋಗವೂ ಎಲ್ಲಕ್ಕಿಂತಲೂ ಅಧಿಕವಾಗಿ. ಆ ರೀತಿ ಐಶ್ವರ್ಯ ಇವನಿಗೆ ಪ್ರಾಪ್ತವಾಗಿ ಅದನ್ನು ಅನೇಕ ಕಾಲ ಅನುಭವಿಸಿ ಅದರಲ್ಲಿ ವಿರಕ್ತಿಯನ್ನು ಹೊಂದಿ ಕಡೆಯಲ್ಲಿ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾನವನು. ಅದುವೇ ಪರಮಾತ್ಮನನ್ನು ಆಶ್ರಯಿಸಿರುವ ಅದರ ಫಲ. ಅಂತಹ ಐಶ್ವರ್ಯಾರ್ಥಿ ಭಕ್ತಿಯೋಗ ಮಾಡುವಾಗ ಪ್ರಾಣ ಬಿಡುವ ಸಮಯದಲ್ಲಿ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ಸ್ಥಾಪನೆ ಮಾಡಿ ಪರಮಪುರುಷನ ಈ ರೀತಿಯಾದ ಆಕಾರ ವಿಶಿಷ್ಟನಾದ ಪರಮಪುರುಷನ ದಿವ್ಯಮಂಗಳ ವಿಗ್ರಹವನ್ನು ಭ್ರೂಮಧ್ಯದಲ್ಲಿ ಧ್ಯಾನ ಮಾಡಿಕೊಂಡು ಪ್ರಾಣ ಬಿಡಬೇಕು ಅವನು. ಎಷ್ಟು ಕಷ್ಟವಾದ ಕೆಲಸ, ಇದನ್ನು ಊಹೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಅದು ಹಾಗೆಯೇ ಶಾಸ್ತ್ರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಹಾಗೆ ಮಾಡಿದರೆ ಅಂತಹ ಭಕ್ತಿಯೋಗಿಗೆ ಆ ಫಲ ಸಿಗುತ್ತೆ. ಹಾಗೆ ಅದು ಇಲ್ಲಿ ಹೇಳಲ್ಪಟ್ಟಿರೋದು. ತತ್ರ ತಾದಾತ್ಮ್ಯಾಭಿಭ್ರಮಂ ವಿದಾಸೆ ತತ್ಸಮಾನೈಶ್ವರ್ಯೋ ಭವತಿ. ಇದುವೇ ಇಲ್ಲಿ ಪ್ರಧಾನವಾದ ಅರ್ಥ. ಸಮಾನವಾದ ಐಶ್ವರ್ಯ, ತಾದಾತ್ಮ್ಯ ಅಂತ ಹೇಳಿದ್ರೆ ಐಕ್ಯವಲ್ಲ, ಸಮಾನವಾದ ಐಶ್ವರ್ಯ ಅವನಿಗೆ ಬೇಕಾದದ್ದೇ ಅದು. ಆದ್ದರಿಂದ ಪರಮಸಾಮ್ಯಾಪತ್ತಿ ವ್ಯವಚ್ಛೇದಾಯ ಸಮಾನೈಶ್ವರ್ಯ. ಪರಮಸಾಮ್ಯಾಪತ್ತಿ ಅಲ್ಲ, ಇಲ್ಲಿ ಐಶ್ವರ್ಯ ಸಾಮ್ಯಾಪತ್ತಿ ಅಷ್ಟೇನೆ. ಏತೇನ ಕವಿಮಿತ್ಯಾದಿಭಿ ಸರ್ವಜ್ಞತ್ವಾದಯೋ ಗುಣಾಃ ಐಶ್ವರ್ಯಪ್ರದಾರ್ಥಂ ಅನುಸಂಧೇಯತೆಯ ಉಕ್ತಾಃ ನತು ಪ್ರಾಪ್ಯತ್ವಾರ್ಥಂ ಇತಿ ಫಲಿತಂ. ಆದ್ದರಿಂದ ಇಂತಹ ಐಶ್ವರ್ಯವನ್ನು ಕೊಡುವ ಪರಮಾತ್ಮ, ಇಂತಹ ಗುಣಗಳನ್ನು ವಿಶಿಷ್ಟವಾದ ಪರಮಾತ್ಮ ಈ ಐಶ್ವರ್ಯವನ್ನು ನನಗೆ ಕೊಡ್ತಾನೆ ಅಂತ ಧ್ಯಾನ ಮಾಡ್ತಾನೆ ಅವನು. ಅವನಿಗೆ ಬೇಕಾಗಿದ್ದು ಐಶ್ವರ್ಯವೇ, ಪರಮಾತ್ಮ ಬೇಡ ಅವನಿಗೆ. ಮೋಕ್ಷ ಕೊಡ್ತೀನಿ ಅಂದರೂ ಬೇಡ ಅಂತ ಅವನು. ಯಾಕೆ ಅಂದರೆ ಅವನಿಗೆ ಬೇಕಾಗಿದ್ದು ವಿಷಯಗಳ ಭೋಗವೇ, ಅದರಲ್ಲಿ ಆಸಕ್ತಿ ಅವನಿಗೆ. ಇಂದ್ರ ಚತುರ್ಮುಖ ಬ್ರಹ್ಮನಿಗಿಂತ ಹೆಚ್ಚಾದ ಅನುಭವ ಬೇಕು ನನಗೆ. ಧ್ರುವನು ಅಷ್ಟು ವರ್ಷ ತಪಸ್ಸು ಮಾಡಿ ಅಷ್ಟು ದೀರ್ಘವಾಗಿ ಗಾಢವಾದ ಅತ್ಯಂತ ದೀರ್ಘವಾದ ಅದ್ಭುತವಾದ ತಪಸ್ಸು ಮಾಡಿ ನನಗೆ ಒಂದು ದೊಡ್ಡ ಸ್ಥಾನ ಬೇಕು ಅಂತ ಕೇಳಿದ್ನಲ್ಲ. ಹಾಗೆ ಆಮೇಲೆ ತಿರುಗಿ ಬರುವಾಗ ಮನಸ್ಸಿಗೆ ಬೇಸರವಾಗುತ್ತೆ. ಅಯ್ಯೋ, ಮೋಕ್ಷ ಕೇಳಲಿಲ್ವಲ್ಲ ಪರಮಾತ್ಮ ಅವನಿಗೆ ಪ್ರತ್ಯಕ್ಷವಾದ ಹೇಳಿಬಿಟ್ಟ, ನಿನ್ನ ಮುಂದೆ ನಾನು ಬಂದುಬಿಟ್ಟೆ, ನಿನಗೇನು ಕೇಳಿದ್ರೆ ಫಲಿಸುತ್ತೆ, ನಿನಗೆ ಲಾಭ ಸಿಗುತ್ತೆ, ಕೇಳು, ಏನು ಬೇಕು ವರ ಅಂತ ಕೇಳಿದ. ದೊಡ್ಡ ಸ್ಥಾನ ಕೊಡು ಅಂತ ಕೇಳಿದ ಅವನು. ಆಮೇಲೆ ಯೋಚಿಸ್ತಾನೆ, ಮೋಕ್ಷ ಕೇಳಲಿಲ್ವಲ್ಲ ನಾನು ಅಂತ ಹೇಳಿಬಿಟ್ಟು. ಆಮೇಲೆ ಅವನಿಗೆ ಬೇಸರ ಆಗುತ್ತೆ. ಹೀಗೆ ಅದುವೇ ಕೆಲವರಿಗೆ ಬೇಕಾಗಿರುತ್ತೆ. ಇಂತಹ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡಿ, ಈ ಎಲ್ಲ ಆಕಾರ ವಿಶಿಷ್ಟನಾದ ಪರಮಾತ್ಮನಿಗೆ ಇಂತಹ ಐಶ್ವರ್ಯ ನನಗೆ ಕೊಡುವಂತಹ ಶಕ್ತಿ ಇದೆ, ಅಂತಹವನನ್ನು ಧ್ಯಾನ ಮಾಡ್ತಾ ನನ್ನ ಪ್ರೀತಿಯಿಂದ ನನಗೆ ಈ ಐಶ್ವರ್ಯ ಬೇಕು. ಈ ಪರಮಾತ್ಮನನ್ನು ಈ ರೀತಿ ಧ್ಯಾನ ಮಾಡಿ ಈ ಐಶ್ವರ್ಯಕ್ಕೆ ಬೇಕಾದ ಅನುಕೂಲವಾದ ಆಕಾರಗಳು ಇದೆಲ್ಲ ಅವನಿಗೆ ಇದೆ. ಆದ್ದರಿಂದ ಇಂತಹ ಐಶ್ವರ್ಯವನ್ನು ಕೊಡ್ತಾನೆ ಪರಮಾತ್ಮ. ಈ ರೀತಿಯಾದ ಒಂದು ನಿಶ್ಚಯದಿಂದ ಈ ರೀತಿ ಪರಮಾತ್ಮನನ್ನು ಧ್ಯಾನ ಮಾಡಿ ಹೀಗೆ ಪ್ರಾಣ ಬಿಡಬೇಕು ಅವನು ಪ್ರಯಾಣ ಕಾಲದಲ್ಲಿ. ಅಷ್ಟು ಮಾಡಿದ್ರೆ ಅವನಿಗೆ ಐಶ್ವರ್ಯ ಸಿಗುತ್ತೆ. ಅದುವೇ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಕವಿಮಿತ್ಯಾದಿಭಿ ಸರ್ವಜ್ಞತ್ವಾದಯ ಗುಣಾ ಕವಿಂ ಪುರಾಣಂ ಅನುಶಾಸಿತಾರಂ ಮೊದಲಾದ ಧಾತಾರಂ ಅಚಿಂತ್ಯ ರೂಪಂ. ಇದೆಲ್ಲ ಐಶ್ವರ್ಯ ಪ್ರದತ್ವಾರ್ಥಂ, ಐಶ್ವರ್ಯವನ್ನು ಇಂತಹ ಇವನಿಗೆ ಬೇಕಾದ ಐಶ್ವರ್ಯವನ್ನು ಕೊಡುವುದಕ್ಕೆ ಅನುಸಂಧೇಯತೆಯ ಉಕ್ತಾಹ,
ಅದರ ಪ್ರಯೋಜನಕ್ಕೋಸ್ಕರವೇ ಇವನು ಅನುಸಂಧಾನ ಮಾಡ್ತಾನೆ. ಸರ್ವಜ್ಞನಾದವನು ಇಂಥ ಐಶ್ವರ್ಯ ಕೊಡೋಕ್ಕೆ ಇವನಿಗೆ ಶಕ್ತಿ ಇದೆ. ಎಲ್ಲವನ್ನು ಸೃಷ್ಟಿ ಮಾಡಿದವನು ಇವನಿಗೆ ಇಂಥ ಐಶ್ವರ್ಯ ಕೊಡೋಕ್ಕೆ ಶಕ್ತಿ ಇದೆ. ಈ ರೀತಿ ಇವನ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನ ಈ ಫಲಕ್ಕೋಸ್ಕರ ಅವನು ಅನುಸಂಧಾನ ಮಾಡ್ತಾನೆ. ಅದುವೇ ಹೊರತು ಇಂತಹ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಅವನಿಗೆ ಆಸೆ ಇಲ್ಲ. ಅವನಿಗೆ ಅದುವೇ ಏವಂ ಅಂತಿಮ ಕಾಲ ಸ್ಮರ್ತವ್ಯತೆಯ ನಿರ್ದಿಷ್ಟ ಏವಾಕಾರ ಪ್ರಾಗ್ ಧ್ಯೇಯತೆಯ ಉಕ್ತ ಇತಿ ಮಂತವ್ಯಂ ಏವಂ ಉತ್ತರತ್ರಾಪಿ. ಅಂತಿಮ ಕಾಲದಲ್ಲಿ ಹೇಗೆ ಸ್ಮರಣೆ ಮಾಡ್ತಾನೋ ಮೊದಲು ಕೂಡ ಹಾಗೆ ಮಾಡಬೇಕು. ಸದಾ ತದ್ಭಾವ ಭಾವಿತ ಅನ್ನೋದು ಇಲ್ಲಿಯೂ ಅನ್ವಯಿಸುತ್ತೆ. ಅದರಿಂದ ಈ ಎಲ್ಲ ಗುಣ ವಿಶಿಷ್ಟನಾದ ಪರಮಾತ್ಮನನ್ನೇ ನಿರಂತರವಾಗಿ ಅಹರಹ ಪ್ರತಿದಿನವೂ ಅನೇಕ ಕಾಲ ಧ್ಯಾನ ಮಾಡಿದ್ರೆ ಈ ಆಕಾರ ವಿಶಿಷ್ಟನಾದ ಪರಮಾತ್ಮನಿಗೆ ಇರುವ ಸಾಮರ್ಥ್ಯದಿಂದ ಇವನಿಗೆ ಬೇಕಾದ ಐಶ್ವರ್ಯವೆಲ್ಲ ಲಭಿಸುತ್ತೆ. ಅದುವೇ ಇಲ್ಲಿ ಪ್ರಧಾನವಾಗಿ ತಿಳಿಬೇಕಾದ್ದು. ಶ್ಲೋಕದಲ್ಲಿ ಅದೆಲ್ಲ ಅಷ್ಟು ಸ್ಪಷ್ಟವಾಗಿ ತಿಳಿಯೋದಿಲ್ಲ ನಮಗೆ. ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಶ್ಲೋಕ ಹೇಳುತ್ತೆ. ಆದರೆ ಅದು ಹೇಗೆ ಅದಕ್ಕೆ ಅಂತ ಹೇಳಿದ್ರೆ ಸಮಾನವಾದ ಆಕಾರ. ಈ ಪ್ರಕರಣದಲ್ಲಿ ಇಲ್ಲಿ ಬರುವ ಮುಂದಿನ ಕೆಲವು ಶ್ಲೋಕಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ಇದೆಲ್ಲ ಇನ್ನೂ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಮೊದಲು ಈ ಶ್ಲೋಕದಲ್ಲಿ ಅರ್ಥ ನೋಡಿದ್ರೆ ತಿಳಿಯೋದಿಲ್ಲ. ಮುಂದಿನ ಶ್ಲೋಕಗಳನ್ನೆಲ್ಲ ನೋಡಿದ್ರೆ ಅಕ್ಷರ ಯಾಥಾತ್ಮ್ಯ ಅವನಿಗೆ ಬೇಕಾದದ್ದು ಕೈವಲ್ಯ ಪ್ರಾಪ್ತಿ ಯಾರಿಗೆ ಬೇಕೋ ಅವನಿಗೆ ಬೇಕಾದ ವಿಷಯ ಹೇಳಿದೆ. ಅದಾದಮೇಲೆ ಜ್ಞಾನಿ ವಿಷಯ ಹೇಳುತ್ತೆ. ಇದರಲ್ಲೆಲ್ಲ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದನ್ನು ನಾವು ಎಲ್ಲವನ್ನು ಅಧ್ಯಯನ ಮಾಡಿ ತಿಳಿದಾಗ ಮೂರು ವಿಧವಾದ ಭೇದ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ನಾವು ಒಂದೇ ಒಂದು ಶ್ಲೋಕ ಈ ಎರಡು ಶ್ಲೋಕಗಳನ್ನು ಮಾತ್ರ ನೋಡಿದ್ರೆ ನಮಗೆ ಅಷ್ಟು ಸ್ಪಷ್ಟವಾಗೋದಿಲ್ಲ. ಆದರೆ ಮುಂದಿನ ಶ್ಲೋಕಗಳನ್ನೆಲ್ಲ ನೋಡಿದ್ರೆ ಇವರು ಭಾಷಿಕಾರರು ಮಾಡಿರೋದು ಭಾಷೆ ಎಷ್ಟು ಸೂಕ್ತವಾಗಿದೆ, ಅದರ ವಿವರಣೆಗಳು ಎಷ್ಟು ಸೂಕ್ತವಾಗಿದೆ ಅನ್ನೋ ತಿಳಿಯುತ್ತೆ. ಅದೇ ರೀತಿ ಚತುರ್ವಿಧ ಭಜಂತೆ ಅಂತ ಹೇಳಿರುವುದರಿಂದ ಭಕ್ತ ಭೇದಗಳು ಹೇಳಲ್ಪಟ್ಟಿದೆ. ಭಕ್ತರಲ್ಲಿ ಭೇದ ಹೇಳಿರೋದ್ರಿಂದ ಉಪಾಸನ ಪ್ರಕಾರವು ಅದಕ್ಕೆ ಅನುಗುಣವಾಗಿಯೇ ಇರಬೇಕು, ಅಂತಿಮ ಪ್ರತ್ಯಯವು ಅದಕ್ಕೆ ಅನುಗುಣವಾಗಿಯೇ ಇರಬೇಕು. ಆದ್ದರಿಂದ ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಂತಿಮ ಪ್ರತ್ಯಯಾಧೀನವೇ ಪ್ರಾಪ್ಯ. ಆದ್ದರಿಂದ ಹೇಗೆ ಅವನು ಪ್ರಾಣ ಬಿಡುವಾಗ ಧ್ಯಾನ ಮಾಡ್ತಾನೋ ಅದಕ್ಕೆ ಅನುಗುಣವಾದ ಪ್ರಾಪ್ತಿಯಾಗುತ್ತೆ. ಭಕ್ತಿಯೋಗಿ ಆದ್ದರಿಂದ ಪರಮಾತ್ಮನನ್ನೇ ಧ್ಯಾನ ಮಾಡುವಾಗ ಇವನಿಗೆ ಬೇಕಾದ ಫಲವನ್ನು ಕೊಡುವ ಸಾಮರ್ಥ್ಯವಿರುವಂತೆ ಪರಮಾತ್ಮನ ಗುಣಗಳನ್ನು ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಆಗ ಇವನಿಗೆ ಬೇಕಾದ ಫಲ ಸಿಗುತ್ತೆ. ಯಾಕೆಂದರೆ ಆ ಸಾಮರ್ಥ್ಯವಿರುವ ಪರಮಾತ್ಮನ ಆಕಾರವನ್ನು ಅವನು ಸ್ಮರಣೆ ಮಾಡಿರೋದ್ರಿಂದ ಆಕಾರ ಸಮಾನವಾದ ಇವನಿಗೆ ಐಶ್ವರ್ಯ ಇವನಿಗೆ ಸಿಗುತ್ತೆ. ಆದ್ದರಿಂದ ಇಂತಹ ಐಶ್ವರ್ಯವನ್ನು ಕೊಡುವುದಕ್ಕೆ ಉಪಯುಕ್ತವಾದ ಎಲ್ಲ ಆಕಾರಗಳು ಕೂಡ ಈ ಎರಡು ಶ್ಲೋಕಗಳಲ್ಲಿ ಹೇಳಿದೆ. ಪರಮಾತ್ಮನಲ್ಲಿ ಆ ಒಂದು ಪ್ರಯೋಜನಕ್ಕೋಸ್ಕರವೇ ಈ ಎಲ್ಲ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನು ಇಂತಹ ಐಶ್ವರ್ಯ ನನಗೆ ಕೊಡುವುದಕ್ಕೆ ಇವನಿಗೆ ಸಾಮರ್ಥ್ಯವಿರುವ ಆಕಾರಗಳು ಇದೆಲ್ಲ, ಇದರಿಂದ ವಿಶಿಷ್ಟನಾದ ಪರಮಾತ್ಮನ ನಾನು ಪ್ರೀತಿಯಿಂದ ಧ್ಯಾನ ಮಾಡ್ತೀನಿ ಅಂತ ಮಾಡ್ತಾನವನು. ಹಾಗೆ ನಿರಂತರವಾಗಿ ಧ್ಯಾನ ಮಾಡಿ ಪ್ರಾಣ ಬಿಡುವ ಸಮಯದಲ್ಲಿ ಭೂಮಧ್ಯದಲ್ಲಿ ಅವನ ದಿವ್ಯಮಂಗಳ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪ್ರಾಣವನ್ನು ಸ್ಥಾಪನೆ ಮಾಡಿ ಪ್ರಾಣ ಬಿಟ್ಟರೆ ಆ ರೀತಿಯ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅವನಿಗೆ. ಇದು ಮೊದಲ ಭಕ್ತಿಯೋಗಿಯ ವಿಷಯ. ಅವನ ಉಪಾಸನ ಪ್ರಕಾರ ಮತ್ತೆ ಅಂತಿಮ ಪ್ರತ್ಯಯ ಹೇಗಿರಬೇಕು, ಇದೆರಡು ಕೂಡ ಈ ಶ್ಲೋಕದಲ್ಲಿ ಹೀಗೆ ನಿವೃತ್ತವಾಗಿದೆ. ಮುಂದಿನ ಶ್ಲೋಕಗಳೆಲ್ಲ ನೋಡಿದ್ರೆ ನಮಗೆ ಈ ಭೇದವು ಇನ್ನೂ ಸ್ಪಷ್ಟವಾಗುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನಿಲ್ಲಿಸ್ಕೊಡ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜೈಕ್ಮರುಕ್ಮಿ ಅಮೋಹತಃ ತರಿತರಾಣಿ ನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.